ಅಪ್ಪ ಬಸವಣ್ಣ ಬಾರದಕ್ಕಿಂತ ಮುಂಚಿತ ನಾನು ನನ್ನ ಕುಲದವರು, ನನ್ನ ಪೂರ್ವಿಕರು, ನನ್ನ ಅಜ್ಜ ಅಜ್ಜಿಯರು, ನನ್ನ ವಂಶಸ್ಥರೆಲ್ಲರೂ ದಲಿತರು, ಶೂದ್ರರು, ಕೆಳಜಾತಿಯವರು ಆಗಿದ್ದರು, ಲಿಂಗತರಾಗಿರಲಿಲ್ಲ. ಅಪ್ಪ ಬಸವಣ್ಣ ಬಂದ ಮೇಲೆ ನನ್ನವರೆಲ್ಲರನ್ನು ಕರೆತಂದು ಇಷ್ಟಲಿಂಗವನ್ನು ಕೊಟ್ಟು ನೀನೊಬ್ಬ ಶರಣ, ನೀನೊಬ್ಬ ಲಿಂಗಾಯತ ಎಂದು ನಾಮಕರಣ ಮಾಡಿ ಕೊಟ್ಟು ಎಲ್ಲರ ಪರವಾಗಿ ಅನುಭವ ಮಂಟಪ ಅಂದರೆ ಪಾರ್ಲಿಮೆಂಟ್ ಕಟ್ಟಿ ಅಲ್ಲಿ ಎಲ್ಲರಿಗೂ ಒಂದು ವಿದ್ಯೆ ಕೊಟ್ಟು ಮತ್ತು ಜ್ಞಾನ ಕೊಟ್ಟು ದಾಸೋಹ ಕೊಟ್ಟು ಎಲ್ಲವನ್ನು ಕೊಟ್ಟು ನನ್ನವರೇನ ಅಪ್ಪಿಕೊಂಡು ತಪ್ಪಿಕೊಂಡು ಸಮಾಜ ಕಟ್ಟಿದ ಅಪ್ಪ ಬಸವಣ್ಣಿಗೆ ಕೋಟಿ ಕೋಟಿ ಶರಣಾರ್ಥಿ. ವಚನ ಸಾಹಿತ್ಯವನ್ನು ಓದಿ ಲಿಂಗ ಧರ್ಮ ಉಳಿಬೇಕಾದ್ರೆ ವಚನ ಸಾಹಿತ್ಯ 770 ಅಮರಗಳನ್ನು ಅಧ್ಯಯನ ಮಾಡಿ ವಚನ ಧರ್ಮ ಬೋಧನೆ ಯಾರು ಕೇಳ್ತಾರೋ ಅವರೇ ನಿಜವಾದ ಶರಣ. ಇಲ್ಲದಿದ್ದರೆ ಅಂಗದ ಮೇಲೆ ಲಿಂಗವಿದ್ದರೂ ಕೂಡ ಅವನು ಲಿಂಗತನಾಗ ಸಾಧ್ಯವಿಲ್ಲ. ಎಲ್ಲರನ್ನ ಈ ನಾವೇನು ಜಾತಿಯಲ್ಲಿ ದಲಿತರಂತೀವಿ, ಬಟ್ ನಾನು ಕೂಡ ದಲಿತ ಇದ್ದೆ. ಹೇಳಬೇಕಾದ್ರೆ ನಾನು ಕೂಡ ದಲಿತೆ. ನಾನು ಲಿಂಗಾಯತ ಅಂದರೆ ಜಾತಿ ಅಲ್ಲದು, ಲಿಂಗಾಯತ ಅಂದರೆ ಧರ್ಮ ಅಲ್ಲ. ಇವರು ಎಷ್ಟೋ ಜನ ಮಠಾಧೀಶರು ನಾವು ಲಿಂಗ ಧರ್ಮ, ನಮ್ಮ ಲಿಂಗ ಧರ್ಮ. ನಿಮ್ದು ಲಿಂಗ ಧರ್ಮ ಯಾವ್ದು ಹೇಳ್ರಿ? ನಮ್ಮದು ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳು ಒಕ್ಕೂಟ ಅಂತಿದೆ. ₹1 ಕೂಡ ನಾವು ಯಾರ ಹತ್ರ ವಸೂಲಿ ಮಾಡಲ್ಲ. ನಾವು ಸ್ವತಃ ನಾನು ಏನು ದುಡಿತೀನಿ ಆ ದುಡಿದ ಬಂದ 10% ಸಮಾಜಕ್ಕಂತ ಕೊಡ್ತೀನಿ ನಾನು. ಹಾಗೆ ನೀವು ದುಡ್ಡಕ್ಕೆ ಅಷ್ಟೊಂದು ಶಕ್ತಿ ಕೊಟ್ಟ ನೀವು ಬೇರೆ ದೇವ್ರಿಗೆ ಹೋಗ್ಬಿಟ್ಟು ದೇವ್ರಿಗೆ ಹಾಕೋ ಬದಲು ನೀವು ಸಮಾಜ ಸಂಘಟನೆ ಕಟ್ರಿ, ಅರಿವು ಮೂಡಿಸ್ರಿ. ಈಗ ಅರಿವು ಯಾರ್ಯಾರಿಗೆ ಮೂಡಿಸ್ಬೇಕಂತ ಮಾಡಿರಿ, ಅದನ್ನು ಹೆಂಗೆ ಸಂಘಟನೆ ಮಾಡ್ತೀರಿ? ತಿಂಗಳಿಗೊಮ್ಮೆ ಅಲ್ಲಿ ಹೋಗ್ತೀರಿ, ಯಾವ ಜನರನ್ನು ಸೇರಿಸಿರ್ತೀರಿ, ಏನು ಹೇಳ್ತೀರಿ? ನಾವು ಎಲ್ಲಿ ಹೋದ್ರು ಸರ್, ಯಾವ ಸಂಘಟನೆ ಎಲ್ಲರೂ ಸೇರಿಸ್ತೀವಿ, ಅಲ್ಲಿ ಎಲ್ಲ ಧರ್ಮದ್ರು ಇರ್ತಾರೆ. ಆ ನಮ್ಮ ಸಂಘಟನೆಗೆ, ನಮ್ಮ ಪ್ರೋಗ್ರಾಮ್ಗೆ ಎಲ್ಲ ನಾನು ಕುರುಬ, ಕುಂಬರ, ಕಂಬರ, ಮುಸ್ಲಿಮ್ಸ್, ದಲಿತ ಎಲ್ಲರೂ ಬರ್ತಾರೆ. ಆದರೆ ನಾನು ಎಲ್ಲಿವರೆಗೂ ಇಲ್ಲಿ ನೋಡಿದ್ದೀನೋ ನನ್ನ ಜೀವನದಲ್ಲಿ ಸುಮಾರು ಒಂದು 15,000 ಮೇಲ್ಪಟ್ಟು ನಾನು ಪ್ರೋಗ್ರಾಮ್ ನೋಡಿದ್ದೀನಿ. ಬಟ್ ಲಿಂಗಾಯತ್ ಪ್ರೋಗ್ರಾಮ್ಗೆ ಯಾರೂ ಕೂಡ ಮೇಲು ಜಾತಿಯರು ಬರುವುದಿಲ್ಲ, ವೈದಿಕರು ಯಾರೂ ಬರುವುದಿಲ್ಲ. ಅಪ್ಪಟ ಲಿಂಗಾಯತ್ ಕಾರ್ಯಕ್ರಮಕ್ಕೆ ಯಾರು ಬರಲ್ಲ. ಬಸವಣ್ಣ ಕಾರ್ಯಕ್ರಮ ಅಂತಂದ್ರೆ ಯಾರೋ ಅವ್ರು ಬರಲ್ಲ. ಅವರು ಅಷ್ಟು ವಿರೋಧ. ಬಸವಣ್ಣ ಹೇಳ್ತಾರೆ ಈಗ ಇತ್ತೀಚೆಗೆ ಬಸವಣ್ಣ ಅವ್ರಿಗೆ ಗೊತ್ತಿದೆ. ಈಗ ಬಸವಣ್ಣ ನಮ್ಮ ಮನೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಅಂತ ಹೇಳ್ತಾರೆ, ಮುಂಚೆ ಇದ್ದಿಲ್ಲ. ನಿಮ್ಮ ಮನೆಯಲ್ಲಿ ಹುಟ್ಟಿದ ಬ್ರಾಹ್ಮಣ ನೀವು ವಿರೋಧ ಮಾಡಿದ್ರೆ ನಿಮಗೆ ಬ್ರಾಹ್ಮಣ ನಿಮ್ಮ ಮನೆ ಮಗ ಆಯ್ತಾ ಬಸವಣ್ಣ? ನಿಮಗೆ ಬಿಟ್ಟು ಬಂದ ಬ್ರಾಹ್ಮಣರಲ್ಲಿ ಹುಟ್ಟಿ ನಾನು ಅಹಂಕಾರ ಕಳ್ಕೊಂಡೆ, ಕಕ್ಕಯ್ಯನ ಮನೆ ದಾಸಾಯ ಮನೆ ಅಂತ ಹೇಳ್ತಾರೆ. ಮತ್ತು ಆ ಹೇಳಬೇಕಾದ್ರೆ ಯಾವತ್ತರ ಮನೆ ಬಿಟ್ಟು ಮತ್ತೆ ತಿರುಗಿ ಮನೆಗೆ ಬಂದ್ರ? ಇಲ್ಲ. ನಿಮ್ಮ ಕಡೆ ಏನೋ ಕೇಳಿದ್ರ? ಇಲ್ಲ. ನೀವು ಹೋದ್ರ? ನಿಮಗೆ ಬರಕ್ಕೆ ಬಿಟ್ರ? ಇಲ್ಲ. ನಿಮ್ಮ ಹೊರಗೂ ಬಿಟ್ಟಿಲ್ಲ. ಬಸವಣ್ಣಗೆ ಅಂದಿಂದ ಮನೆ ಬಿಟ್ಟು ಹೋದರೂ ಕೂಡ ನಿಮ್ಮ ಜಾತಿಯವನು ಗೊತ್ತಿದ್ದರೂ ಕೂಡ ಸತತ ಬಸವಣ್ಣನ ಮೇಲೆ ದಬ್ಬಾಳಿಕೆ ಮಾಡಿ ಗಡೀಪಾರು ಮಾಡಿದವರು ಯಾರು? ಇದೇ ಪುರೋಹಿತ ಶಾಹಿಗಳು. ಅವರಿಗೆ ಅಂದರೆ ಬ್ಲಡ್ ಅಂತಾರೆ ಹಿಂದಿಯಲ್ಲಿ, ಇದು ಇಂಗ್ಲೀಷಲ್ಲಿ. ಹಿಂದಿಯಲ್ಲಿ ಖೂನ್ ಅಂತಾರೆ, ಕನ್ನಡದ ರಕ್ತ ಅಂತೀವಿ. ರಕ್ತದ ಸಂಬಂಧ ಕೂಡ ಅವ್ರಿಗೆ ಅರಿಯರು. ಅವರು ಇದು ನನ್ನ ರಕ್ತ ಸಂಬಂಧ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಅಂದ್ರೆ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡಿದ ಅಂತ ಅವ್ರಿಗೆ ಏನು ಸರ್? ಯಾವ ಸಮಾಜ ಸರ್? ಅದೇ ಅನ್ಯ ಧರ್ಮೀಯರ ಜಾತಿ ಲಗ್ನ ಮಾಡೋದು, ಅನ್ನೋಮಿನೋಮ ಆಯಿತು. ಹೌದು, ಅದು ಅಂದು ಮಾಡಿದ ವ್ಯವಸ್ಥೆಗೆ ಇಂದು ಕೂಡ ಅದೇ ನಡೀತದೆ. ಈಗ MM ಕಲಬುರ್ಗಿ ಆಗಿರ್ಬೋದು, ಗೌರಿ ಲಂಕೇಶ್ವರ ಆಗಿರ್ಬೋದು, ಇವರೆಲ್ಲ ಅದೇ ಅಡಿಪೇಟೆ ಹೋಗಿದ್ದಾರೆ. ಅದೇ ಥರ ಈಗ ನನಗೆ ಕೆಲವು ಕಡೆ ಇನ್ಫಾರ್ಮೇಷನ್ ಬಂದೆ, ಅದರಲ್ಲಿ ಒಂದು 10-15 ಜನ ಗಣಾಚಾರ ತತ್ವ ಮಾಡಿದ್ರು. ಅದಕ್ಕೆ ಲಿಸ್ಟ್ ಮಾಡಿದ್ದಾರೆ ಅವರು. ಆ ಲಿಸ್ಟ್ ನಂದು ಮೊದಲನೇ ಹೆಸರು ನಂದೇ ಇದೆ. ಇವನು ಬಾಯಿ ಮುಚ್ಚಿಸ್ಬೇಕಿಲ್ಲ, ಬಿಡ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಬರಿತೀವಿ ತುಂಬ ನೇರವಾಗಿ ಬರಿತೀವಿ. ಈಗ ನಿನ್ನೊಂದು ಲೇಖನ ಬರ್ತೀನಿ, ಹೇಳ್ಬೋದು ಅಂದರೆ ಹೇಳ್ತೀನಿ. ಅಪ್ಪ ಬಸವಣ್ಣ ಬಾರದಕ್ಕಿಂತ ಮುಂಚಿತ ನಾನು ನನ್ನ ಕುಲದವರು, ನನ್ನ ಪೂರ್ವಿಕರು, ನನ್ನ ಅಜ್ಜ ಅಜ್ಜಿಯರು, ನನ್ನ ವಂಶಸ್ಥರೆಲ್ಲರೂ ದಲಿತರು, ಶೂದ್ರರು, ಕೆಳಜಾತಿಯವರು ಆಗಿದ್ದರು, ಲಿಂಗತರಾಗಿರಲಿಲ್ಲ. ಅಪ್ಪ ಬಸವಣ್ಣ ಬಂದ ಮೇಲೆ ನನ್ನವರೆಲ್ಲರನ್ನು ಕರೆತಂದು ಇಷ್ಟಲಿಂಗವನ್ನು ಕೊಟ್ಟು ನೀನೊಬ್ಬ ಶರಣ, ನೀನೊಬ್ಬ ಲಿಂಗಾಯತ ಎಂದು ನಾಮಕರಣ ಮಾಡಿ ಕೊಟ್ಟು ಎಲ್ಲರ ಪರವಾಗಿ ಅನುಭವ ಮಂಟಪ ಅಂದರೆ ಪಾರ್ಲಿಮೆಂಟ್ ಕಟ್ಟಿ ಅಲ್ಲಿ ಎಲ್ಲರಿಗೂ ಒಂದು ವಿದ್ಯೆ ಕೊಟ್ಟು ಮತ್ತು ಜ್ಞಾನ ಕೊಟ್ಟು ದಾಸೋಹ ಕೊಟ್ಟು ಎಲ್ಲವನ್ನು ಕೊಟ್ಟು ನನ್ನವರೇನ ಅಪ್ಪಿಕೊಂಡು ತಪ್ಪಿಕೊಂಡು ಸಮಾಜ ಕಟ್ಟಿದ ಅಪ್ಪ ಬಸವಣ್ಣಿಗೆ ಕೋಟಿ ಕೋಟಿ ಶರಣಾರ್ಥಿ. ಆದರೆ ಅಪ್ಪ ಬಸವಣ್ಣ ಬಾರಕ್ಕಿನ ಮುಂಚಿತ ನನ್ನ ಧರಿಮಿಯರ ಮೇಲೆ
ಮೇಲು ಜಾತಿಯವರು ದಬ್ಬಾಳಿಕೆ ಮತ್ತು ಚಿತ್ರಹಿಂಸೆ ಕೊಡುವ ಸಮಯದಲ್ಲಿ ತ್ರೇತಾಯುಗದ ದೇವರು ಬಿಲ್ಲು ಬಾಣು ಹಿಡಿದ ದೇವರುಗಳು ಎಲ್ಲಿ ಹೋಗಿ ಅಡಗಿ ಸತ್ತಿದರು? ಯಾಕೆ? ಒಬ್ಬ ದೇವನು ಕೂಡ ಬಿಲ್ಲು ಬಾಣು ಹಿಡಿದು ಬಂದು ಮೇಲೆ ಜಾತಿಯವರ ಧರ್ಮ ಅಧರ್ಮ ಇದೆ ಎಂದು ಅವರಿಗೆ ಬಾಣಿನ ಹೊಡೆದು ಬುದ್ಧಿ ಹೇಳಲಿಲ್ಲ. ಆ ದೇವರಿಗೆ ಎಂದು ನಾನು ನನ್ನ ದೇವರು ಬಿಲ್ಲು ಹಿಡಿದ ಬಾಣ ಹಿಡಿದ ದೇವನ ತ್ರೇತಾಯುಗದ ದೇವರುಗಳು ನಾನು ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಅಂದು ನನ್ನ ಧರ್ಮೀಯರ ಮೇಲೆ ಮೇಲು ಜಾತಿಯವರ ಹೆಣ್ಣು ಮಕ್ಕಳನ್ನು ತನ್ನ ಸ್ವಂತಕ್ಕಾಗಿ ದೇವದಾಸಿ ಮಾಡಿಕೊಂಡು ಅವ್ರ ಮೇಲೆ ಬಲಾತ್ಕಾರ ಮಾಡಿ ಅವ್ರ ಮೇಲೆ ರೇಪ್ ಮಾಡಿ ಅವ್ರು ಬೇಕಾದಂಥ ಸುಖವನ್ನು ಪಡೆಯುವ ಸಮಯದಲ್ಲಿ ಈ ಉಗ್ರ ನರಸಿಂಹಸ್ವಾಮಿಯಲ್ಲಿ ಹೋಗಿ ಅಡಗಿದ್ದು ಕೂತಿದನು. ಯಾಕೆ ನನ್ನ ಧರ್ಮೀಯರ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೆ ಬಾರದ ಉಗ್ರ ನರಸಿಂಹಸ್ವಾಮಿಗೆ ಎಂದು ನನ್ನ ದೇವನಂದೇ ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಅಂದು ನನ್ನ ಧರ್ಮೀಯರಿಗೆ ವಿದ್ಯೆ ಅಭ್ಯಾಸದಿಂದ ವಂಚಿತವಾದ ಸಮಯದಲ್ಲಿ ಈ ಕೆಲಸಕ್ಕೆ ಬಾರದ ಸರಸ್ವತಿ ತಾಯಿ, ವಿದ್ಯೆಯನ್ನು ಹೇಳಕ್ಕೆ ಬಾರದ ಸರಸ್ವತಿ ತಾಯಿ, ವಿದ್ಯೆಯನ್ನು ಜ್ಞಾನವನ್ನು ಕೊಡಕ್ಕೆ ಬಾರದ ಸರಸ್ವತಿ ತಾಯಿ, ಇಂದು ನಾನು ಸರಸ್ವತಿ ತಾಯಿ ಎಂದು ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಅಂದು ನನ್ನ ಧರ್ಮೀಯರಿಗೆ ತಿನ್ನಕ್ಕೆ ಅನ್ನ ಸಿಗದ ಸಮಯದಲ್ಲಿ, ಮೇಲಿಂದ ಅನ್ನ ಬೀಸುವ ಸಮಯದಲ್ಲಿ, ಅವರು ಮೇಲು ಜಾತಿಯವರು ತಿಂದಿನ ಅನ್ನದ ಎಲೆಯ ಮೇಲೆ ಉರುಳು ಸೇವೆ ಮಾಡುವ ಸಮಯದಲ್ಲಿ ಈ ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲಿ ಹೋಗಿ ಅಡಿಗೆ ಕೂತಳು? ಯಾಕೆ ನನ್ನ ಧರ್ಮೀಯರಿಗೆ ಅನ್ನ ಕೊಡಕ್ಕೆ ಬಾರದ? ಅಂದಿನ ಅನ್ನಪೂರ್ಣೇಶ್ವರಿ ತಾಯಿಗೆ ಇಂದಿನ ಅನ್ನಪೂರ್ಣೇಶ್ವರಿ ನಾನು ದೇವತೆ ಎಂದು ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಅಂದು ನನ್ನ ಧರ್ಮೀಯರಿಗೆ ಕುಡಿಯೋಕ್ಕೆ ನೀರು ಸಿಗದ ಸಮಯದಲ್ಲಿ, ಮೇಲಿಂದು ನೀರು ಹಾಕುವ ಸಮಯದಲ್ಲಿ, ನನ್ನವರ ಬಾಯಲ್ಲಿ ಮೂತ್ರಜನೆ ಮೇಲು ಜಾತಿಯವರು ಮಾಡುವ ಸಮಯದಲ್ಲಿ, ದೇಶದ ನಾಡಿನ ಭಾರತ ದೇಶದಲ್ಲಿರ್ತಕ್ಕಂತಹ ಗಂಗೆ ನರ್ಪತಂಗೆ ಹೀಗೆ 10 ನದಿಯಂದರ ತಾಯಂದರು ಎಲ್ಲಿ ಹೋಗಿ ಅಡಗಿದರು? ಯಾಕೆ ನನ್ನ ಧರ್ಮೀಯರಿಗೆ ನೀರು ಕೊಡೋಕ್ಕೆ ಬಾರದ? ಅಂದಿನ ಮತ್ತು ಇಂದಿನ ನದಿಯಂದರ ತಾಯಿಯಿಂದ ನಾನು ಬಾಣೂಟ ಇಟ್ಟು ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಅಂದು ನನ್ನ ಧರ್ಮೀಯರಿಗೆ ಊರಿಂದ ಆಚೆ, ಬೀದಿಂದ ಆಚೆ, ಗುಡಿ ಗುಂಡರಿಂದ ಆಚೆ, ಹೋಮ ಹವನ ಪೂಜೆ ಪಾಠದಿಂದ ಆಚೆ ಇಟ್ಟಿದ ಸಮಯದಲ್ಲಿ, ಮೂಢನಂಬಿಕೆ ಕಂದಾಚಾರದಲ್ಲಿ ವೈದಿಕರ ನಾಲಿಗೆ ಮೇಲೆ ಹುಟ್ಟಿರ್ತಕ್ಕಂತಹ ಪೌರಾಣಿಕ ಮತ್ತು ಕಾಲ್ಪನಿಕ ದೇವರುಗಳು ಎಲ್ಲಿ ಹೋಗಿ ಬಿದ್ದು ಯಾವ ಶ್ಮಶಾನದಲ್ಲಿ ಬಿದ್ದು ಸತ್ತಿ ಹಣವಾಗಿ ಬಿದ್ದಿದ್ದರು? ಒಬ್ಬ ದೇವನು ಕೂಡ ಬಂದು ಅಂದು ನನ್ನ ಧರ್ಮೀಯರಿಗೆ ಮೇಲು ಜಾತಿಗೆ ಹೇಳಿಲ್ಲ, ನೀವೆಲ್ಲರೂ ಅಣ್ಣ ತಮ್ಮರಾಗಿರಬೇಕು, ಜಾತಿ ರಹಿತ ವರ್ಣರಹಿತ ಮೇಲು ಕೀಳು ಅನ್ನದೇ ಈ ಜಗತ್ತು ಸುಂದರವಾದ ಜಗತ್ತು ಎಲ್ಲರಿಗೂ ಸಮಪಾಲವಾಗಿದೆ. ಇಲ್ಲೆಲ್ಲರೂ ಸಮವಾಗಿ ಬದುಕಬೇಕು, ಜಾತಿ ಹೋಗಬೇಕು, ಜಾತಿ ಹೊಗಲಾಡಬೇಕು. ಜಾತಿ ನೀವು ಹುಟ್ಟಾಕಿರೋ ಜಾತಿ ಮಾನವ ಜಾತಿ, ದೇವ್ರು ಹುಟ್ಟಿಲ್ಲ, ದೇವ್ರು ಹುಟ್ಟಾಕಿಲ್ಲ, ಇದು ನೀವು ಮಾಡಿರೋ ಜಾತಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಾರದ ಅಂದಿನ 36 ಕೋಟಿ ದೇವರು 12ನೇ ಶತಮಾನದ ನನ್ನ ಶರಣೀಯರ ಎಡಪಾದದ ಪಾದರಕ್ಷ ಸಮವಿಲ್ಲದ ದೇವರುಗಳಿಗೆ ಅಪ್ಪ ಬಸವಣ್ಣ ನಾನು ತಲೆಯ ಬಾಗಿ ಕೈಯ ಮುಗಿದು ನಾನು ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಹಾಗಾಗಿ 36 ಕೋಟಿ ದೇವರು ಕೂಡ ಇಂದು ಲಿಂಗಾಯತ ಎಂದು ಹೇಳೋರು ಮನಸ್ಸಲ್ಲಿ ನಾನು ಲಿಂಗಾಯತ ಅಂತ ಹೇಳ್ಬಿಟ್ಟು ಬಾವಟ ಹಿಡಿದ್ರೆ ಸಾಲದು, ಅವನ ಮನಸ್ಸಲ್ಲಿ ಬರಬೇಕು. ಈ 36 ಕೋಟಿ ದೇವರು ಕೂಡ ಇಂದು ನನ್ನ ತಲೆಯ ಕಡೆ ಕೂದಲು ಸಮವಿಲ್ಲವೆಂದು ತತ್ವವನ್ನು ಮೆಟ್ಟಿ ನಿಂತವನೇ ನಿಜ ಶರಣ, ನಿಜ ಲಿಂಗಾಯತ. ವಚನ ಸಾಹಿತ್ಯವನ್ನು ಓದಿ ಲಿಂಗ ಧರ್ಮ ಉಳಿಬೇಕಾದ್ರೆ ವಚನ ಸಾಹಿತ್ಯ 770 ಅಮರಗಳನ್ನು ಅಧ್ಯಯನ ಮಾಡಿ ವಚನ ಧರ್ಮ ಬೋಧನೆ ಯಾರು ಕೇಳ್ತಾರೋ ಅವರೇ ನಿಜವಾದ ಶರಣ. ಇಲ್ಲದಿದ್ದರೆ ಅಂಗದ ಮೇಲೆ ಲಿಂಗವಿದ್ದರೂ ಕೂಡ ಅವನು ಲಿಂಗಾಯತನಾಗ ಸಾಧ್ಯವಿಲ್ಲ. ಲಿಂಗದ ಅರಿವು ಅಂಗದವರಿಗೆ ಆಗಬೇಕು, ಅವನಿಗೆ ಧರ್ಮದ ಅರಿವು ಆಗಬೇಕು, ತತ್ವದ ಅರಿವು ಆಗಬೇಕು, ಅವನಿಗೆ ವಚನ ಸಾಹಿತ್ಯದ ಅರಿವು ಆಗಬೇಕು, ಏಕದೇವೋಪಾಸಕನ ಬರಬೇಕು, ಬಹುದೇವ ಉಪಾಸನೆ ಬಿಡಬೇಕು. ಅಂಥವನು ಮಾತ್ರ ಲಿಂಗಾಯತನಾಗ ಸಾಧ್ಯ, ಇಲ್ಲದಿದ್ದರೆ ಲಿಂಗಾಯತನಲ್ಲ. ಅಲ್ಲಚೂಂಡಿಯವರು ಇಷ್ಟು ಆಳವಾಗಿ ಇಷ್ಟು ಆಕ್ರೋಶದಿಂದ ಲಿಂಗಾಯತ ಧರ್ಮದ ಪ್ರತಿಪಾದಕರಾಗಿರಲ್ಲ. ನಿಮಗಿದು ಎಲ್ಲ ಎಲ್ಲಿಂದ ಸ್ಫೂರ್ತಿ ಬಂತು? ನನಗೆ ಕಲ್ತ್ರಿ ಸರ್ ಸ್ಫೂರ್ತಿ ಬಸವಣ್ಣ ವಚನಗಳು. ನನಗೆ ಯಾರು ಗುರುಗಳಿಲ್ಲ, ನನಗೆ ಯಾವ ಮಠಾಧೀಶ ಗುರುಗಳಿಲ್ಲ, ನಾನು ಯಾವ ಮಠಕ್ಕೆ ಹೋಗಿಲ್ಲ, ಯಾವ ಮಠದ ನನಗೆ ಅವ್ರು ಹೇಳಿ ಕೇಳಿಲ್ಲ. ವಚನ ಬಿಟ್ಟರೆ ನಾನು ಯಾವುದೋ ಮಠ ಗುರುಗಳಂತ ಒಪ್ಪೋದಿಲ್ಲ ಸರ್. ನಾವು ವಚನ ಓದಿವಿ, ಆದ್ರೆ ನಿಮ್ಮಂಗೆ ನಿರ್ವಚನ ಮಾಡ್ಕೊಳ್ಳಿ ಸರ್. ನಿಮ್ಮಂಗೆ ಸರ್ ವಚನಗಳು 1000 ಜನ ಓದ್ತಾ ಇದಾರೆ ಇವಾಗ. ಈಗ ನೀವು ಬಿಟ್ಟು ಲಿಂಗಾಯತರು ಬಿಟ್ಟು ಬೇರೆಯವರು ಅನ್ಯ ಧರ್ಮೀಯರು ಓದ್ತಾ ಇದ್ದಾರೆ ವಚನ. ಅದರ ಆಳವಾದ ವಚನ. ನಾನು ಒಂದು ಕಡೆ ಹೇಳ್ತೀನಿ,
ವಚನದ ಅರಿವೇ ಗುರು ಅಂತ ಬಸವಣ್ಣ ಹೇಳ್ತಾರೆ. ಅರಿವೇ ಗುರು ಹೆಂಗಾಗಬೇಕಂದ್ರೆ ಮನವೋ ಶುದ್ಧ ತನವೋ ಶುದ್ಧ, ತನ್ನ ಅಂತರಂಗ ಶುದ್ಧ ಬಹಿರಂಗ ಶುದ್ಧವಾದಡೆ ತನ್ನ ಮನದ ತನ್ನ ಅಂತರಂಗದ ಅರಿವಿನ ಒಳಗಡೆ ನಾನು ಅರಿವಿನ ಭಾವಿ ಒಂದು ನನ್ನ ಅಂತರಂಗದ ಅರಿವಿನೊಳಗೆ ನಾನು ಕಂಡಾಗ ಅರಿವಿನ ಭಾವಿ ಒಳಗೆ ಬಗ್ಗೆ ನೋಡಿದರೆ ನನ್ನ ಬಿಂಬವು ನನ್ನ ಕೈ ಮಾಡಿ ಕರೀತಿದೆ. ಏನಂತ? ಇಲ್ಲಿ ಬಾ ಎಲ್ಲವನ್ನು ಜಯಿಸಿವೆ, ಮೇಲೆಲ್ಲ ಸುಮ್ಮನೆ ಬಾಬಾ ಎಂದು ನನಗೆ ನನ್ನ ಅಂತರಂಗದ ಅರಿವಿನ ಭಾವಿ ಒಳಗಡೆ ಇರ್ತಕ್ಕಂಥ ನನ್ನ ಬಿಂಬು ಜ್ಞಾನದ ಬಿಂಬು ನನಗೆ ಕರಿತಿತ್ತು. ಆ ಜ್ಞಾನದ ಭಾವಿ ಅಂತರಂಗದ ಭಾವಿ ಒಳಗಡೆ ಹೋಗುತ್ತಾ ಅಲ್ಲಿ ಪಾತಾಳದಾಗ ಹೋದಾಗ ಅರಿವಿನ ಬಾವಿಯಲ್ಲಿ ನೀರು ಇಲ್ಲ, ಬಿಂಬವೂ ಇಲ್ಲ, ಬದಲಿಗೆ ಕತ್ತಲ ವಾತಾವರಣ, ಬಯಲ ವಾತಾವರಣ. ನೀವು ಇಂಥ ನಕಾರಾತ್ಮಕ ಸಂದರ್ಭದಲ್ಲಿ ಹೆಂಗೆ ನೀವು ಈ ಧರ್ಮನ ಪ್ರಚಾರ ಮಾಡ್ತೀನಿ ಅಂತ ವಿಶ್ವಾಸ ಐತೆ ನಿಮಗೆ? ಸರ್, ಈಗ ನಿಮ್ಮಂಥವ್ರ ಮುಖಾಂತರ ಈಗ ನೀವೇನು ಮಾಡ್ತಾಯಿದ್ದೀರಾ? ನೀವೊಬ್ಬರನ್ನು ಬಂದ್ರೆ ಒಂದು ಹೇಳಬೇಕಂದ್ರೆ ಒಂದು ಯಾವುದೋ ಒಂದು ಜನ್ಮ ಅಂತ ಒಪ್ಪಲ್ಲ ಬಸವ ತತ್ವದಲ್ಲಿ. ಯಾವುದೋ ಒಂದು ಶರಣರ ಒಂದು ಅವತಾರ ಅಂತ ಅದನ್ನು ಒಪ್ಪಲ್ಲ. ಶರಣರದೊಂದು ಮನೋಭಾವ ನಿಮ್ಮಲ್ಲಿ ಇದೆ. ಹಾಗಾಗ್ಬಿಟ್ಟು ನೀವು ನನ್ನ ಹತ್ರ ನಮಗೆ ನಮ್ಮಂಥವ್ರು ಬೆಳಕಿ ತರ್ತಾಯಿದ್ರೆ ಇದು ಇವತ್ತಿಲ್ಲ ನಾಳೆ ಆಗುತ್ತೆ ಸರ್. ಚೊಂಡಿ ಹೋಗ್ಬೋದು. ಈಗ MM ಕಲಬುರ್ಗಿ ಹೋದರು, ಅಂಥ ಕಲಬುರ್ಗಿ 1000 ಹುಟ್ಟಿದ್ದಾರೆ, 1000 ಕಲಬುರ್ಗಿ ಹುಟ್ಟಿದ್ದಾರೆ. ಈಗ ಅದ್ರಲ್ಲಿ ನಾವು ಒಬ್ಬ ಕಲಬುರ್ಗಿ ಇರ್ಬೋದು. ನಾನು ಸಾವಿಗೆ ಅಂಜಬಾರ್ದು ಅಂತ ನೀವು ಹೇಳಿ ಸರ್. ಬಾರದು ಬಪ್ಪದು ತಪ್ಪದು, ನಾಳೆ ಬರೋದು ಹಿಂದೆ ಬರಲಿ, ಮರಣವೇ ಮಾನವಮಿ ಅಂತ ಶರಣ ತತ್ವ ನಾವು ಹುಟ್ಟಿದ ಮೇಲೆ ನನ್ನ ದೇಹವು ನನ್ನದಲ್ಲ, ಪ್ರಾಣವು ನನ್ನದಲ್ಲ, ಜೀವವು ನನ್ನದಲ್ಲ, ಜಗತ್ತು ನನ್ನದಲ್ಲ, ಈ ಸಮಾಜವು ನನ್ನದಲ್ಲ. ನೀವು ಯಾವ ವಚನಗಳನ್ನು ಹೇಳಿ ಮನಸ್ಸನ್ನು ಬದಲಿ ಮಾಡ್ಕೊಂಡ್ರಲ್ಲ, ಆ ವಚನಗಳನ್ನು ರಕ್ಷಣೆ ಮಾಡ್ಕೊಳಕ್ಕೆ ನಮ್ಮ ಶರಣರು ಜೀವ ಕೊಟ್ಟಿದ್ದಾರೆ. ನೀವು ವಚನ ಸುಟ್ಟು ಹಾಕಿರ್ಬೇಕಾದ್ರೆ ನಿಮ್ಮನ್ನು ಕೊಲ್ಲಂಗಿಲ್ಲ ಅಂದ್ರೆ ಅವರು ನಮ್ಮನ್ನು ಕೊಂದ್ರೆ ಚಿಂತಿಲ್ಲ, ವಚನಗಳನ್ನ ಉಳಿಸ್ರಿ ಅಂತ ಹೇಳಿದ್ರು ಬಸವಣ್ಣ. ನಿಮಗೆ ಏನು ಸಿಟ್ಟಿದ್ರೆ ಆ ಉಳಿದ ವಚನಗಳನ್ನು ನಮ್ಮವ್ರು ಅರ್ಥ ಮಾಡ್ಕೊಳ್ತಾರೆ. ಆ ವಚನ ಧ್ಯಾನ ಮಾಡಿ ಪ್ರತಿಯೊಬ್ಬರು ಲಿಂಗ ನಿಮ್ಮ ಮನೇಲಿರ್ತಕ್ಕಂಥ ಜಗಲಿ ಮೇಲಿರ್ತಕ್ಕಂಥ ಎಲ್ಲ ಮೂಢನಂಬಿಕೆ ದೇವರು ತೆಗೆದು ಬಿಸಾಕ್ಬಿಡಿ. ವಚನ ಗ್ರಹ ಅಂತ ಇಡಿ. ಬುದ್ಧ ಬಸವಣ್ಣ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಬೇಕಾರೆ ಮಾನವ ಕುಲದ ಕುಲದೇವತೆಗಳು ಜಗತ್ತಿನಲ್ಲಿ ಭಾರತದಲ್ಲಿ ನಡೆದಾಡೋದು ಯಾರ ದೇವರಿದ್ರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಹೊತ್ತು ಮತ್ತೊಬ್ಬ ದೇವರು ನಾವು ಇಲ್ಲಿ ಜಗತ್ತಿನ ಕಾಣೋದಿಲ್ಲ. ಇವರೆಲ್ಲ ಮೂಢನಂಬಿಕೆ ದೇವರು, ಇವೆಲ್ಲ ಪುರಾಣದಲ್ಲಿ ಬಂದಿರೋ ದೇವರು, ಇವೆಲ್ಲ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಬದುಕಿಗಾಗಿ ಕಟ್ಕೊಳ್ಳೋಂಥ ಕೆಲವು ದೇವ್ರು ಏನು ಮಾಡ್ಬೇಕ್ರಿ? ಅವ್ರ ಹೆಸರ ಮೇಲೆ ಇವ್ರು ಹೊಟ್ಟೆಪಾಡಿಗೆ ಅಂತ ದೇವರು ಎಲ್ಲೂ ಗುಡಿಯಲ್ಲಿ ದೇವರಿಲ್ಲ, ಮಸೀದಿಯಲ್ಲಿ ದೇವರಿಲ್ಲ, ಚರ್ಚಲ್ಲಿ ದೇವರಿಲ್ಲ. ನಿನ್ನೊಳಗಡೆ ದೇವರಿದ್ದಾನೆ, ನಮ್ಮೊಳಗಡೆ ದೇವರಿದ್ದಾನೆ. ಮೊದಲು ನಾನು ಒಳ್ಳೆಯವಾದರೆ ನಾನೇ ದೇವರು. ನೀವು ಇಷ್ಟು ಕಠಿಣವಾದ ಕಾಯಕವನ್ನು ಮಾಡ್ತೀರಿ, ಕನ್ಸ್ಟ್ರಕ್ಷನ್ ಅಲ್ಲದಿರಿ, ಫೈನಾನ್ಸ್ ವ್ಯವಹಾರಗಳು ಮಾಡ್ತೀರಿ. ಈ ಧರ್ಮಕ್ಕೆ ನಿಮ್ಮ ಮನಸ್ಸು ಒಲ್ದಿದೆಯಲ್ಲ, ಮಾಡ್ಬೇಕಂತ ತುಡಿತಾ ಐತಲ್ಲ, ಇದು ಇಷ್ಟು ದೂರ ಬೆಂಗಳೂರಿನಲ್ಲಿ ಇರ್ತೀರಿ, ಕಲ್ಯಾಣಕ್ಕೆ ಹೋಗ್ತೀರಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೀರಿ, ಹೆಂಗೆ ಸಮಯ ಹೊಂಚ್ಕೊತೀರಿ? ಸರ್, ಈಗ ನನ್ನ ವಯಸ್ಸು 47. ಇವಾಗ ಅದು ನನಗೆ ಗೊತ್ತಾಗಲ್ಲ. ನನಗೆ ಯಾಕೆ ಹಿಂಗೆ ಮಾಡ್ತೀನಿ ಅಂತ ಎವ್ರಿ ತಿಂಗಳನ್ನು ಬಸವ ಕನ್ನಡ ಇರ್ತೀನಿ. ಪ್ರತಿ ಭಾನುವಾರ ಶನಿವಾರ ಮೈಸೂರು, ಮಂಡ್ಯ, ಚಾಮರಾಜನಗರ ಇಲ್ಲೆಲ್ಲೋ ಒಂದು ಕಡೆ ಇರ್ತೀನಿ. ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋದೇ ಬಹಳ ಅಪೂರ್ವ. ತಿಂಗಳಿಗೆ ಯಾವಾಗ ಒಂದು ಸರಿ ಕೊಡ್ತೀನಿ. ಅದು ಬಿಟ್ಬಿಟ್ಟು ನಾನು ಪ್ರತಿ ದಿವಸ ಬೆಳಗ್ಗೆ ನಾನು 4 ಗಂಟೆಗೆ ಹೇಳ್ತೀನಿ. ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಶಿವಯೋಗ ಇಷ್ಟಲಿಂಗ ಪೂಜೆ 5 ಗಂಟೆವರೆಗೂ ಮಾಡ್ತೀನಿ. ಒಂದು ಅರ್ಧ ತಾಸು ಮೆಡಿಟೇಷನ್ ಮಾಡ್ತೀನಿ. 5:30 ಇರ್ತೀನಿ. 5:30 ಬಿಟ್ಬಿಟ್ಟು ನಾನು ವಾಕ್ ಹೋಗ್ತೀನಿ. ವಾಕ್ ಹೋಗಿ 7 ಗಂಟೆಗೆ ಬರ್ತೀನಿ. 7 ಗಂಟೆ ಬಂದಮೇಲೆ ಮತ್ತೆ ತಿರ್ಗಿ ಫ್ರೆಶ್ ಆಗಿಬಿಟ್ಟು ಮತ್ತೆ ಶಿವದ ಧ್ಯಾನ ಮಾಡಿಬಿಟ್ಟು ಅದಕ್ಕೆ ನಾನು ಟಿಫನ್ ಮಾಡ್ಕೊಂಡು 8 ಗಂಟೆಗೆ ಮನೆ ಮಾಡ್ತೀನಿ ಸರ್. ರಾತ್ರಿ ನಾನು ಡೇದಲ್ಲಿ ಎಲ್ಲಿರ್ತೀನಿ ನನಗೆ ಗೊತ್ತಾಗಲ್ಲ. ಮತ್ತು ರಾತ್ರಿ 9 ಗಂಟೆ, 10 ಗಂಟೆ, 11 ಗಂಟೆ, 1 ಗಂಟೆ ಹೋದ್ರೆ ಮತ್ತೆ ಸ್ನಾನ ಲಿಂಗ ಪೂಜೆ ಮಾಡಿಕೊಂಡೆ ನಾನು ಪ್ರಸಾದ ಮಾಡೋದು. ಆ ಧ್ಯಾನ ಅಂತೀವಲ್ಲ ಸರ್, ಇಷ್ಟಲಿಂಗ ಪೂಜೆ ಅಂತೀವಲ್ಲ, ನೀವು ಇಷ್ಟಲಿಂಗ ಪೂಜೆ 10 ನಿಮಿಷ 15 ನಿಮಿಷ ಸ್ಟಾರ್ಟಿಂಗ್ ಆಗಲ್ಲ. ನೀವು ಕೂತ್ಕೊಂಡು ಹೋದಾಗ 1 ಅವರ್, ಹಾಫ್ ಆನ್ ಅವರ್ ಕೂತ್ಕೊಂಡ್ಬಿಡ್ತೀರ. ಈಗ ಕೂತ್ಕೊಂಡ್ಬಿಟ್ಟಾಗ ನಿಮ್ಮ ಪಕ್ಕದಲ್ಲಿ ಏನಾದರೂ ಒಂದು ಗಾಡಿ ಅಥವಾ ಯಾರಾದರೂ ಹೆಣ್ಮಕ್ಳು ಗೆಜ್ಜೆ ಕಸಬ ಹೋದ್ರೆ ಸಹಿತ ನಿಮ್ಗೆ ಕಾಣಲ್ಲ, ನಿಮಗೆ ಗಮನಕ್ಕೆ ಬರಲ್ಲ, ಅಷ್ಟು ಮಗ್ನವಾಗಿರ್ತಾರೆ. ಆ ಮಗ್ನವಾದಾಗ ಅರಿವೇ ಗುರು ಅಂತ ಹೇಳ್ತೀರ. ಈಗ ನಮ್ಮೊಳಗಡೆ ಈಗ ಒಂದು ದ್ರವ ಇರ್ತದೆ, ನಮ್ಮೊಳಗಡೆ ಒಂದು ಇಲ್ಲಿ ಬ್ರಹ್ಮಕಮಲ ಅಂತೀವಿ ನಾವು. ಅದನ್ನು ಹೆಂಗಿದೆ ಅಂದ್ರೆ ನಮ್ಮಲ್ಲಿ ಒಂದು ನಾಗರ ಹೆಡಿ ಇದ್ದಂಗೆ ಇರುತ್ತೆ ಅದು. ನೀವು ಧ್ಯಾನ ಮಾಡ್ತಾ ಇಷ್ಟಲಿಂಗ ಯೋಗದಾಗ ನೀವು ಹೋಗ್ಬೇಕಂದ್ರೆ ನಮ್ಮ ಅಂತರಂಗದ ಅರಿವಿನ ಭಾವಿ ಅಂತ ಹೇಳ್ತಿಲ್ಲ. ಆ ಭಾವಿಗೆ ಹೋಗಿ ಮುಟ್ಟಿದಾಗ ಭಾವಿ ಒಳಗಡೆ ಒಬ್ಬ ಗುರು ಇದ್ದಾನೆ, ಅರಿವೇ ಗುರು. ಆ ಗುರುವಿನಲ್ಲಿ ಹೋಗ್ಬೇಕು, ಆ ಗುರು ನೋಡ್ಬೇಕನ್ನ ಮಾಡ್ಬೇಕಾದ್ರೆ ಮತ್ತು ನಾವು ವಚನ, ನಾವು ಇಷ್ಟಲಿಂಗ ಪೂಜಾ ಮತ್ತು ಧ್ಯಾನ ಇದು ಮಾಡ್ರೆ ನಿಮಗೇನು ಯಾವುದು ಕಾಯಿಲೆ ಬರಲ್ಲ, ಯಾವುದು ಪ್ರಾಬ್ಲಮ್ ಬರಲ್ಲ, ಯಾವುದು ತೊಂದರೆ ಬರಲ್ಲ. ನಿಮ್ಮನ್ನು ಹುಡ್ಕೊಂಡು ಬಂದು ಹೊಡಿಬೇಕನ್ನೋರು ಕೂಡ ದೂರ ಹೋಗ್ತಾರೆ. ಇದು ಬಸವಣ್ಣಗೆ ಆಗಿರೋದೆ. ಅದಕ್ಕೆ ನೀವು ಯಾವ ಕಾನೂನುಗಳಿಗೆ ಹೆದರಂಗಿಲ್ಲ, ಯಾರಿಗೆ ನಂಗೆ ಕಾನೂನಾತ್ಮಕ ಬಂದ್ರೆ ನಾನು ರೆಡಿ ಇದ್ದೀನಿ, ಸಿದ್ಧ ಇದ್ದೀನಿ. ಈ ಇಷ್ಟಲಿಂಗ ಶಿವಯೋಗನ ನಿಮಗೆ ದೀಕ್ಷೆ ಕೊಟ್ಟವ್ರು ಯಾರು ಕಲಿಸ್ತಾರೆ? ನಾನು 5 ವರ್ಷದ 6 ವರ್ಷ ಇದ್ದ. ನಮ್ಮೂರಿಗೆ ಬಿಜಾಪುರ ಅಪ್ಪರು ಅಂತ ಬಂದಿದ್ರು, ಹಳೆಯವರು ಬಿಜಾಪುರದಲ್ಲಿ. ಈಗ ಇವರಲ್ಲ, ಅಂದರೆ ಹಳೆಯವರು ಯಾರೋ, ನನಗಷ್ಟು ಅವ್ರ ಹೆಸರು ಗೊತ್ತಿಲ್ಲ.
ನಮ್ಮೂರಾಗ ಎಲ್ಲರಿಗೂ ದೀಕ್ಷೆ ಕೊಡ್ತಿದ್ರು. ನಮ್ಮ ತಂದೆ ನನಗೆ ಮತ್ತು ನಮ್ಮ ಸಿಸ್ಟರಿಗೆ ಇಬ್ಬರಿಗೆ ಗೊತ್ತು. ಅವರು 3 ಜನಕ್ಕೆ ನಮ್ಮ ಮನೇಲಿ ಇಷ್ಟಲಿಂಗ ದೀಕ್ಷೆ ಕೊಟ್ಟರು ನಮ್ಮ ತಂದೆ. ಆ ಇಷ್ಟಲಿಂಗ ದೀಕ್ಷೆ ಆದ್ಮೇಲೆ ನಾನು ಮತ್ತೆ ಬೆಳೀತಾ ನನಗದು ದಾರಿ ಹೆಂಗೆ ಕಾಣುತ್ತೆ ಹಂಗೆ ಹೋದಾಗಿಂದ ಬೇರೆ ಬೇರೆ ದಾರಿಗಳು ಸಿಕ್ಕಿವು. ಆ ದಾರಿ ಹಿಡ್ಕೊಂಡ್ಬಿಟ್ಟು ನಾನು ಗುಡಿ ಗುಂಡ್ರ ಪೂಜಾ ಪಾಠ ಲಾಸ್ಟ್ ನಿಮ್ಮ ಇದರಲ್ಲಿ ನಾನು ಹೇಳಿದ್ದೀನಿ. ದೇವ್ರ ಭಕ್ತಿ ಅಪಾರ ಭಕ್ತಿ ಇಟ್ಕೊಂಡಿದ್ದಾನ. ಆದರೂ ಕೂಡ ನಂಗೆ ದೇವ್ರು ನೋಡೋದಕ್ಕಾಗ್ಲಕ್ಕಂದಾಗ ಹಲವಾರು ವಚನಗಳು ನೋಡಬೇಕು ಅಂತೇಳ್ಬಿಟ್ಟು ಭಾವನೆ ಬಂದಾಗ ಆ ವಚನಗಳು ನೋಡಿದಾಗ ಆ ವಚನದಲ್ಲಿರ್ತಕ್ಕಂಥ ದೇವರು ಸತ್ಯ ಮತ್ತು ಆ ಭಾವನೆ ಭಾವೈಕ್ಯ ಮತ್ತು ಆ ಮನಶುದ್ಧಿ ತನಶುದ್ಧಿ, ತನ್ನ ಆಚಾರ ಶುದ್ಧಿ ವಿಚಾರ ಶುದ್ಧಿ, ನಡೆ ಶುದ್ಧಿ ನುಡಿ ಶುದ್ಧಿ, ತನ್ನ ದೃಷ್ಟಿ ಶುದ್ಧಿ, ತನ್ನ ಅಂತರಂಗದ ಅರಿವು ಶುದ್ಧಿ ಆದಾಗ ನಿಮ್ಗೆ ಅದೊಂದು ಲೋಕನೇ ಬೇರೆ ಟೈಪ್ ಕಾಣುತ್ತೆ ಸರ್. ಅದು ದೇವಲೋಕ ಅಂತಿಲ್ಲ, ಎಲ್ಲೂ ದೇವಲೋಕ ಇಲ್ಲ, ಮರ್ತ್ಯಲೋಕ ಇಲ್ಲ, ಯಾವ ಲೋಕ ಎಲ್ಲವೂ ನನ್ನ ಒಳಗಡೆ ಇದೆ. ನಿಮಗೀಗ ಸುಮಾರು ಎಕ್ಸಾಂಪಲ್ ಈಗ ದೇವಸ್ಥಾನದಲ್ಲಿ ನವಗ್ರಹ ಅಂತ ಹೇಳ್ತಾರೆ. ನವಗ್ರಹಗಳ ದೇವಸ್ಥಾನ ಇಲ್ಲ ಸರ್, ನನ್ನೊಳಗಡೆ ಇದ್ದಾವೆ. ಗಂಗೆ ನನ್ನಲ್ಲಿದ್ದಾಳೆ, ಅಗ್ನಿ ನನ್ನಲ್ಲಿದ್ದಾಳೆ, ವಾಯು ನನ್ನಲ್ಲಿದ್ದಾಳೆ, ಬೆಂಕಿ ಇದು ನೀರು ಎಲ್ಲವೂ ನನ್ನಲ್ಲಿದೆ. ಸೊ ನವಗ್ರಹ ಒಂದು ನನ್ನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಗ್ರಹ ನೀವು ಕೆಲಸ ಮಾಡಿಲ್ಲ ಅಂದರೆ ಈ ಜಗತ್ತ ಮೇಲೆ ಇರ್ತಕ್ಕಂಥ ಜೀವಿ ರಾಶಿಗಳನ್ನು ಎತ್ತೋರಿಲ್ಲ, ನೋಡಿರಲ್ಲ, ಹೂಳೋರಿಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ನವಗ್ರಹಗಳು ನೋಡಿ, ನಿಮ್ಮಲ್ಲಿರ್ತಕ್ಕಂಥ ದೇವ್ರುಗಳು ನೀವು ನೋಡಿ, ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನೀವು ನೋಡ್ರಿ. ಆ ಮಟ್ಟಕ್ಕೆ ತಲುಪ್ರಿ ಲಿಂಗಾಯತರು. ಅಷ್ಟು ನೀವು ಡೀಟೇಲಾಗಿ ಅರ್ಥ ಮಾಡ್ಕೊಂಬಿಟ್ಟು ಮತ್ತು ಎಲ್ಲರೂ ವಚನಶಾಸ್ತ್ರ ಓದ್ತೀವಿ, ನಮಗೆಲ್ಲರೂ ಐತಿ. ಆದ್ರೆ ಅದು ಇರಲಿ ಇದು ಇರಲಿ ಅಂತೀವಲ್ಲ ನಾವು. ನೀವು ಹಂಗೆ ಅದು ಇರಲಿ ಇದೇನಂತಂದ್ರೆ ಹೆಂಗಾಗುತ್ತೆ ಸರ್? ಗಂಡ ಒಬ್ಬನೇನಾ, ಅಪ್ಪ ಒಬ್ಬನೇನಾ, ಮನೆ ಒಂದೇನಾ, ಭೂಮಿ ಒಂದೇನಾ, ಆಕಾಶ ಒಂದಿದೆ? ಎಲ್ಲರೂ ಎರಡು ತೋರಿಸ್ಬೇಕು. ಆಕಾಶ ಎರಡಿದೇನಾ? ಇಲ್ಲ. ಅಪ್ಪ ಇಬ್ಬರು ಇರ್ತಾರ, ತಾಯಿ ಇಬ್ಬರು ಇರ್ತಾರ. ಇದು ವಚನ ಸಾಹಿತ್ಯದ ಅಪ್ಪನೂ ಅದೇ ಅದ, ತಾಯಿನೂ ಅದೇ ಅದ, ಭೂಮಿನೇ ಅದ, ಆಕಾಶ ಅದೇ. ಈ ಜಗತ್ತೇ ವಚನ ಸಾಹಿತ್ಯ. ಸಾಮಾನ್ಯರಿಗೆ ಭಯ ಇರುತ್ತಲ್ಲ, ಭಯ ಹುಟ್ಟಿಸಿರ್ತಾರಲ್ಲ, ಮತ್ತು ಆ ಭಯ ಹುಟ್ಟಿಸಿದವ್ರಿಗೆ ಈ ಲಿಂಗಾಯತ ಧರ್ಮದ ಇಷ್ಟಲಿಂಗದ ಕಲ್ಪನೆಯನ್ನು ಹೆಂಗೆ ನೀವು ತಲುಪ್ಸಕ್ಕೆ ಈಗ ಸಕ್ಸಸ್ ಆಗಿರಿ? ಎಷ್ಟು ಮಂದಿಗೆ ತಲುಪಿಸಿರಿ? ಈಗ ನೋಡಿ, ನಾನು ಸುಮಾರು ಇಲ್ಲಿವರೆಗೂ ಒಂದು 800-900 ಮನೆಯಲ್ಲಿ ಬಸವಣ್ಣ ಮನೆ ಬಸಕರ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಇತ್ತೀಚೆಗೆ ಮಂಡ್ಯ ಮೈಸೂರು ಕಡೆ ಸುಮಾರು ಹುಡುಗರನ್ನು ಪರಿವರ್ತನೆ ಮಾಡಿಬಿಟ್ಟು ಎಲ್ಲರನ್ನ ಈ ನಾವೇನು ಜಾತಿಯಲ್ಲಿ ದಲಿತರಂತೀವಿ, ಬಟ್ ನಾನು ಕೂಡ ದಲಿತ ಇದ್ದೆ. ಹೇಳಬೇಕಾದ್ರೆ ನಾನು ಕೂಡ ದಲಿತೆ, ನಾನು ಲಿಂಗಾಯತನಲ್ಲ. ಸೊ ಅಂಥವ್ರ ಮನೆಗೆ ಹೋಗ್ಬಿಟ್ಟು ಕೊಟ್ಟಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಸುಮಾರು ಒಂದು 500-600 ಜನಕ್ಕೆ ನಾವು ಅದು ಏನೋ ಬರದಂಥದ್ರಿಗೆ ನಾನು ಅದು ಪರಿವರ್ತನೆ ಮಾಡಿದ್ವಿ. ಅದರಲ್ಲಿ ಒಂದು ದಿವಸ ನೀವು ಟೈಮ್ ಕೊಡಿ, ನಿಮ್ಮ ಚಾನಲಲ್ಲೇ ತಂದ ಅವರನ್ನು ವಚನ ಓದಿಸ್ಬಿಟ್ಟು ಲಿಂಗಕ್ಕೆ ಅವ್ರು ಹೆಂಗೆ ಅರ್ಪಣೆ ಮಾಡ್ಕೊಂಡಿದ್ರೆ, ದೇಹಕ್ಕೆ ಹೆಂಗೆ ಅರ್ಪಣೆ ಮಾಡ್ಕೊಂಡು ನಿಮ್ಮ ಚಾನಲೇ ಅದು ಮಾಡಿ ತೋರಿಸಿ. ಖಂಡಿತವಾಗಿ ತೋರಿಸೋಣ. ಸೊ ಅಂಥ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಆಡಂಬರ ಕೆಲಸ ಶರಣತತ್ವದಲ್ಲಿ ಮಾಡಿದ್ರದ್ದು ಯಾರಿಗೂ ಹತ್ತಲ್ಲ. ಈಗ ನಾವು ಮೊನ್ನೆ ಎಕ್ಸಾಂಪಲ್ ಯಾವುದೊಂದು ಪ್ರೋಗ್ರಾಮ್ ಮಾಡಿದ್ವಿ, XYZ ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲಿ ಸುಮಾರು ಜನ ಕರ್ಕೊಂಡು ಬರ್ತೀವಿ. ಯಾರು ಏನೇ ದಾಸೋಹ ಮಾಡಿದ್ರು, ಯಾರು ಏನೋ ಮಾಡಿದ್ರು, ಯಾರು ಏನೋ ಮಾಡಿದ್ರು ಮಾಡ್ತಾರೆ. ಅಲ್ಲಿ ಪ್ರೋಗ್ರಾಮ್ ಆಗೋವರೆಗೂ ಎಲ್ಲರೂ ಬೆಸ್ಟ್ ಐತೆ ಅಂತ. ಬಟ್ ಅದರಿಂದ ನೀವೇನು ಕಲ್ತೀರಿ? ಏನಿಲ್ಲ. ಯಾಕಂದ್ರೆ ಅಲ್ಲಿ ಗುರುಗಳು ಬರ್ತಾರೆ, ಮಂತ್ರಿಗಳು ಬರ್ತಾರೆ, ಸಾಧಕರು ಬರ್ತಾರೆ, ವಚನ ಅಧ್ಯಯನ ಮಾಡಿದಂಥ ವಚನಕಾರ ಬರ್ತಾರೆ. ಅವರಿಗೆ 15 ನಿಮಿಷ 10 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಆ 10 ನಿಮಿಷ ಏನು ಹೇಳಬೇಕಂತ ಅವ್ರಿಗೆ ಅರ್ಥ ಆಗಲ್ಲ, ಏನೋ ಒಂದು ಹೇಳ್ತಾರೆ. ನಿಜವಾದ ಮೂಲ ನಿಜಾಚರಣೆ ಯಾರೂ ಹೇಳಲ್ಲ. ಯಾಕಂದ್ರೆ ಆಧ್ಯಾತ್ಮದೊಳಗೆ ಹೆಂಗೆ ಹೋಗ್ಬೇಕು ಇಷ್ಟ ಯಾರು ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಮಠಾಧೀಶರು ಹೇಳಿದ್ರೆ ಅವ್ರು ಭಕ್ತರು ಕಮ್ಮಿ ಆಗ್ತಾರೆ, ಮಂತ್ರಿಗಳು ಹೇಳಕ್ಕಂಥವ್ರಿಗೆ ಬರೋದಿಲ್ಲ. ಮತ್ತು ಸಾಧಕರು ಬೋಧಕರು ಮತ್ತು ಈ ವಚನ ಸಾಹಿತ್ಯ ಅಧ್ಯಯನ ಮಾಡಿದ್ರು ಅವ್ರು ಹೇಳಿದ್ಬಿಟ್ಟು ನನ್ನ ಜ್ಞಾನ ಅವ್ರಿಗೆ ಹೋಗುತ್ತೆ ಅನ್ನೋದಂತ ಅವ್ರಿಗೆ ಒಂದು ಫೀಲಿಂಗ್ ಇದೆ. ಯಾವಾಗ ನಿಮ್ಮ ಮನಸ್ಸು ಸ್ವಚ್ಛ ಆಗಲ್ವೋ ಅಲ್ಲಿವರೆಗೂ ನೀವು ಯಾರಿಗೆ ಹೇಳೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನೀವು ಮಳಗದ ಅದು ಹಂಗೆ ಒಳ ತೊಗೊಳ್ಳೋದ ಹಾಗಾಗಿದೆ. ಅದಕ್ಕೆ ಹೇಳಿದ್ದೀನಿ, ಈ ಮಠಾಧೀಶರಿಗೆ ಮತ್ತು ಮೇಲ್ಜಾತಿರಿಗೊಂದು ಲೇಖನ ಬರೆದೀನಿ. ಮನವು ಕೊಳಕು, ತನವು ಕೊಳಕು, ತನ್ನ ಆಚಾರ ಕೊಳಕು, ವಿಚಾರ ಕೊಳಕು, ನಡೆ ಕೊಳಕು, ನುಡಿ ಕೊಳಕು, ತನ್ನ ಉಡುಪು ಕೊಳಕು, ತನ್ನ ದೃಷ್ಟಿಯು ಕೊಳಕು, ತನ್ನ ಅಂತರಂಗದ ಅರಿವು ಕೊಳಕು, ತನ್ನ ಧರ್ಮಗುರು ಧರ್ಮ ಬೋಧನೆ ಮಾಡಿಕೊಡುತ್ತಂತಹ ಗುರುಗಳು ಕೂಡ ಕೊಳಕಾಗಿರಬಹುದು. ಅಂಥ ಕೊಳಕರ ಮುಂದೆ ಹೋಗಿ ಕೈಯ ಮುಗಿದು ತಲೆಯ ಬಾಗಿ ಕೊಳಕರ ಪಾದ ಪೂಜೆ ಮಾಡಿ ಕೊಳಕನಾದ ಲಿಂಗಾಯತ ಹೊರತನ ಮನುಷ್ಯನಾಗಲಿಲ್ಲ, ಶರಣನಾಗಲಿಲ್ಲ, ಲಿಂಗಾಯತನಾಗಲಿಲ್ಲ. ಲಿಂಗಾಯತ ಯಾಕಿಟ್ಟು ಹೇಳ್ತೀವಿ ಅಂದ್ರೆ ವಚನ ಅಧ್ಯಯನ ಒಂದು ವಚನ ಸಂಪುಟ ನಿಮ್ಮ ಜೀವನ ಬದಲಿಸ್ತದೆ ಸರ್. ನಿಮ್ಗೆ ಯಾವ ಗುರು ಬೇಕಾಗಿಲ್ಲ.
ಯಾವ ಮಠ ಬೇಕಾಗಿಲ್ಲ, ಯಾವ ಪೀಠ ಬೇಕಾಗಿಲ್ಲ, ಯಾವ ಬೋಧನೆ ಬೇಕಾಗಿಲ್ಲ. ನಿಮ್ಮ ನಂಬರ್ ನಾನು ಮರಾಠಿ ಮೀಡಿಯಮ್ ಓದವ, ನನಗೆ ಯಾರು ಕನ್ನಡ ಬರ್ತಿಲ್ಲ. ಕನ್ನಡ ಸ್ವತಃ ನಾನು ಕಲ್ತಿದ್ದೀನಿ. ನನಗೆ ಕನ್ನಡ ಕಲಿತ ಗುರು ಯಾರಿಲ್ಲ. ನನಗೆ ವಚನಗಳನ್ನ ಓದ್ಬೇಕನ್ನೋ ಕಾರಣ ಕನ್ನಡ ಕಲ್ತಿದ್ದೀವಿ. ಕಲ್ತಿಬಿಟ್ಟು ವಚನದಲ್ಲಿ ಏನಿದೆ ಅಂತ ನಾನು ಅರ್ತಿದ್ದೀನಿ. ವಚನ ಎಲ್ಲಿವರೆಗೂ ತಗೊಂಡು ಹೋಗ್ತೇನೆ ನಾನು ಅರ್ತಿದ್ದೀನಿ. ವಚನ ಇರ್ತಕ್ಕಂಥ ದೇವಭಾವ, ಮನಭಾವ, ಜೀವಭಾವ, ಅಂತರ್ಭಾವ ಇವೆಲ್ಲ ಎಲ್ಲೆಲ್ಲಿದ್ದಾವೆ ನೀವು ತಿಳ್ಕೊಳ್ರಿ. ಬರೀ ನಾನು ಲಿಂಗಾಯತ ಅಂದ್ರೆ ಲಿಂಗಾಯತ ಹೆಂಗಿದ್ದಿ? ಲಿಂಗಾಯತ ಅಂದರೆ ಜಾತಿ ಅಲ್ಲದು, ಲಿಂಗಾಯತ ಅಂದರೆ ಧರ್ಮ ಅಲ್ಲ. ಇವರು ಎಷ್ಟೋ ಜನ ಮಠಾಧೀಶರು ನಾವು ಲಿಂಗ ಧರ್ಮ, ನಮ್ಮ ಲಿಂಗ ಧರ್ಮ. ನಿಮ್ದು ಲಿಂಗ ಧರ್ಮ ಯಾವ್ದು ಹೇಳ್ರಿ? ಲಿಂಗಾಯತ ಅಂದ್ರೆ ಏನು ಹೇಳ್ರಿ? ಯಾರೋ ಒಬ್ಬನಾರ ಮಠಾಧೀಶರು ಹೋಗಿ ಈ ವಿಷಯದಲ್ಲಿ ಹೇಳ್ತೀನಿ ಸಣ್ಣ, ಎಲ್ಲ ಮಠಾಧೀಶರಿಗೆ ಹೇಳ್ತೀನಿ. ಲಿಂಗಾಯತನ ಆನ್ಸರ್ ಯಾರಾದರೂ ಹೇಳಿದ್ರೆ ನಿಮಗೆ ಯಾರಿಗೆ ಕಟ್ಕೊಂಡ್ಕೊಡ್ತೀನಿ. ಲಿಂಗಾಯತ, ಲಿಂಗ ಅಂದರೆ ಪ್ರಾಣ, ಲಿಂಗ ಅಂದರೆ ದೇಹ, ಲಿಂಗ ಅಂದರೆ ಅರಿವು ಆಚಾರ, ಲಿಂಗ ಅಂದರೆ ನಡೆ ನುಡಿ, ಲಿಂಗ ಅಂದರೆ ತನ್ನ ಅಂತರಂಗದ ಅರಿವಿನಿಂದ ಜಗವನ್ನು ಸಮಾಜವನ್ನು ಬೆಳಗುವ ಕೆಲಸ ಮಾಡಿ. ಯಥ ಅಂದರೆ ನಾನು ಈ ಲಿಂಗ ಅಂದರೆ ಬ್ರಹ್ಮಾಂಡ, ಇದೆಲ್ಲ ನಾನು ಒಳಗಡೆ ಇಟ್ಕೊಂಡು ನಾನು ಇರ್ತಕ್ಕಂಥ ಜ್ಞಾನ ನಾನು ಇನ್ನೊಬ್ರಿಗೆ ಹಂಚ್ತಾ ಇದ್ದೀನಿ. ನಾನು ಇನ್ನೊಬ್ರಿಗೆ ತಪ್ಕೊಳ್ತೀನಿ, ಎಲ್ಲರೂ ನಾವು ನುಂಗ್ಗೂಡಿಸ್ತಾ ಇದ್ದೀನಿ. ಯಥ ಅಂದರೆ ನಾನು ನಿಂತಿದ್ದೀನಿ, ಸಂಸ್ಕೃತ ಲೆಕ್ಕ ಯಥ ಅಂದರೆ ನಾನು ನಿಂತಿದ್ದೀನಿ. ಅವಾಗ ಅದು ಈ ಕಾಯಕ ದಾಸೋಗ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಸಮಾಜ ನನ್ನ ಜೊತೆ ಇಟ್ಕೊಂಡ್ಬಿಟ್ಟು ನಾನು ಅಲ್ಲಿ ನಿಂತಿದ್ದಾನೆ, ಅದು ಲಿಂಗಾಯತ ಅರ್ಥ ಆಗುತ್ತೆ. ಮಾತಿಗೆ ಬಂದು ನಾನು ಲಿಂಗಾಯತ ಅಂದ್ರೆ ಲಿಂಗಾಯತನಲ್ಲ. ಅದಕ್ಕೆ ಇನ್ನೊಂದು ಕಡೆ ಬರ್ತೀನಿ, ಲಿಂಗದ ಅರಿವು ಅಂಗದ ಅರಿವು ಅರಿಯದೇ ಇರತಕ್ಕಂಥ ಮೂರ್ಖ ಲಿಂಗಾಯತನ ಅಂಗದ ಮೇಲೆ ಲಿಂಗವಿದ್ದಡೆ, ಹಣೆಯ ಮೇಲೆ ವಿಭೂತಿವಿದ್ದಡೆ, ಬಾಯಿಯಲ್ಲಿ ವಚನ ಹೇಳಿದೊಡೆ ಅವನು ಲಿಂಗಾಯತನಾಗುವನೇ ಅಪ್ಪ ಬಸವ. ತನ್ನ ಅಂತರಂಗದ ಅರಿವು ಶುದ್ಧ, ತನವು ಶುದ್ಧ, ಮನೋಶುದ್ಧಿ ಎಲ್ಲಿವರೆಗೂ ಆಗೋದಿಲ್ವೋ, ತನ್ನ ಅಂತರಂಗದ ಅರಿವಿನ ಗುರು ಎಲ್ಲಿವರೆಗೂ ಜ್ಞಾನ ಸಿಗೋದಿಲ್ಲವೋ ಅಲ್ಲಿವರೆಗೂ ಲಿಂಗಾಯತನ ಆಗುವುದು ಯಾರೂ ಇಲ್ಲ. ಅಂಥ ಲಿಂಗಾಯತರನ್ನು ಹೋಗ್ಬಿಟ್ಟು ನಾನು ಲಿಂಗಾಯತ ಅಂತ ನಾನು ಹೇಳಿದ್ರೆ ನನ್ನಂಥ ಅವಿವೇಕಿ ಮತ್ತೊಬ್ಬನಿಲ್ಲ ಅಪ್ಪ ಬಸವ ಅಂತ ಕೇಳ್ತೀನಿ. ಜಗದಗಲ ಮುಗಿಲಗಲ ನನ್ನ ಅಂತರಂಗದಾಗಲ ಒಬ್ಬನೇ ದೇವನು, ಒಬ್ಬನೇ ಬಸವಣ್ಣ ಇದ್ದ ಮೇಕೆ ಮತ್ತೊಬ್ಬನ ದೇವರು ಹಂಗಕ್ಕೆ ಲಿಂಗಾಯತರಿಗೆ ಹೇಳ್ರಿ. ಯಾಕೆ ಇವ್ರಿಗೆ ಯಾಕೆ ಹಿಂಗೆ ಇರಬೇಕು? ಸೊ ಹಾಗಾಗ್ಬಿಟ್ಟು ನೀವು ಬೇರೆ ಏನೂ ವಿಚಾರ ಮಾಡಬೇಡಿ. ಯಾರು ನನಗೆ ಮಠಕ್ಕೆ ಹೋದ್ರೆ ವಚನ ಹೇಳ್ತಾರೆ, ತಪ್ಪು ಹೇಳಲ್ಲ ಅವರು. ಮಠಕ್ಕೆ ಗೊತ್ತು, ಹಲವಾರು ಮಠದ ಎಲ್ಲ ಮಠದ ಹೇಳ್ತಾರೆ. ಹಲವಾರು ಮಠದ ಹೆಂಗಿದ್ದಾರೆ ಅಂದರೆ ಉನ್ನತವಾಗಿ ಆರ್ಥಿಕವಾಗಿ ಭೌತಿಕವಾಗಿ ಯಾರಿದ್ದಾರೋ ಅವರನ್ನು ಮಾತ್ರ ಭಕ್ತರು ಮಾಡ್ಕೋತಾರೆ, ಶ್ರೀಮಂತರು ಓಲೈಸ್ತಾರೆ. ಭಕ್ತನ ಜೇಬಲ್ಲಿ 2,000 ನೋಟು, 5,000, 10,000 ಎಲ್ಲ ಕಾಣುತ್ತೋ ಅವನಿಗೆ ಮಾತ್ರ ಪಾದ ಪೂಜೆ ಮಾಡಕ್ಕೆ ಬಿಡ್ತಾರೆ. ಅಂದ್ರೆ ನೀವು ಗುರುಗಳಾಗಕ್ಕೆ ಯೋಗ್ಯರ? ಇಷ್ಟಲಿಂಗ ದೀಕ್ಷೆ ಕೊಡಬೇಕು ಮತ್ತು ಇಷ್ಟಲಿಂಗ ದೀಕ್ಷೆ ಕೊಡ್ಬೇಕು ಹೆಂಗೆ, ತೊಗೋಬೇಕು ಹೆಂಗೆ ಅನ್ನೋದು ಅದು ಹೇಳಿಲ್ಲ. ಬೇಕಾದ್ರೆ ನಿಮ್ಮ ಮೀಡಿಯಾ ಮೂಲಕ ಹೇಳಿದ್ರೆ ಹೇಳ್ತೀನಿ ನಾನು. ಇಷ್ಟಲಿಂಗ ದೀಕ್ಷೆ ಕೊಡುವ ಅಂತಹ ವ್ಯಕ್ತಿ ಮಠಾಧೀಶನೇ ಆಗ್ಬೇಕಂಬುದೇನು ಅವಶ್ಯಕತೆ ಇಲ್ಲ, ಕಾವಿಧಾರಿನೇ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಸಾಮಾನ್ಯ ಮನುಷ್ಯ ಯಾರಾದ್ರಾಗಲಿ ವಚನದ ಜ್ಞಾನ, ಶರಣರ ತತ್ವದ ಜ್ಞಾನ, ತನ್ನ ಅಂತರಂಗದ ಅರಿವಿನ ಜ್ಞಾನ ಉಳಿದವ್ರು ಯಾರು ಬೇಕಾದ್ರೂ ಲಿಂಗ ದೀಕ್ಷೆ ಕೊಡ್ಬೋದು. ಬಟ್ ಹೆಂಗೆ ಕೊಡೋ ಟೈಮಲ್ಲಿ ಹೆಂಗಿರ್ಬೇಕು ಲಿಂಗ ದೀಕ್ಷೆ ಕೊಡೋಕಂದ್ರೆ ಅವರು ಶುದ್ಧ ಶರಣರ ತತ್ವದಲ್ಲಿ ಅಪ್ಪಟ ಶರಣ ತತ್ವದ ಅಭಿಮಾನಿಯಾಗಿರ್ಬೇಕು, ಶಿವಶರಣನಾಗಿರ್ಬೇಕು, ಶಿವನ ಆರಾಧಕನಾಗಿರ್ಬೇಕು. ಆಸೆ ಇಲ್ಲದೆ, ಆಮಿಷ ಇಲ್ಲದೆ, ಏನೂ ಕೂಡ ಮನಸ್ಸಲ್ಲಿ ಗೊಂದಲ ಇಲ್ಲದೆ ಬಂದು ಸಾಕ್ಷಾತ್ ಬಸವಣ್ಣ ತತ್ವದಲ್ಲಿಂದ ಬಸವಣ್ಣನೇ ಬಂದು ದೀಕ್ಷೆ ಕೊಡ್ತಾನಂತ ಮನೋಭಾವದಿಂದ ದೀಕ್ಷೆ ಕೊಟ್ಟರೆ ಮಾತ್ರ ದೀಕ್ಷೆ ಆಗುತ್ತೆ. ದೀಕ್ಷೆ ಕೊಟ್ಟ ತಕ್ಷಣ ಪಾದ ಪೂಜೆ ಮಾಡಿ 5,000 ಕೊಡಿ, 2,000 ಕೊಡಿ, ಆ ಈ ದೀಕ್ಷೆ ಕೊಡೋಕ್ಕಂತ 11,000 ಬೇಕು, ಅದು ದುಡ್ಡು ಕೊಟ್ಟು ಅಂದ್ರೆ ಅವ್ನು ಯಾವುದು ಕೂಡ ಲಿಂಗಾಯತರ ಗುರುಗಳಲ್ಲ, ಲಿಂಗಾಯತ ಅವನ ಧರ್ಮ ಪಾಲಕನಲ್ಲ, ಅವನೊಬ್ಬ ಹಗಲು ದೊರಡೋಕ್ಕೋರನೆಂದು ನಾನು ಭಾವಿಸುತ್ತೇನೆ. ಪಬ್ಲಿಕ್ಕಲ್ಲಿ ಲೂಟಿ ಮಾಡ್ತಾನೆ, ಓಪನ್ ಆಗಿ ಕೇಳ್ತಾನೆ, ಮತ್ತು ಅವನಿಗೆ ನೀವೇನಂತೀರಿ? ಹಗಲು ದೊರಡೋಕ್ಕೋರ ಬೇಕಾಗತ್ತೆ. ಮತ್ತು ನೀವು ಯಾರು ಬೇಕು ಅವ್ರು ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ಬೋದಾ? ನೀವು ದೀಕ್ಷಕರು ಆಗ್ಬೋದಾ? ನಾವು ಇಲ್ಲಿ ನಮ್ಮ ಆಫೀಸಲ್ಲಿ ಕೊಡ್ತೀವಿ, ನಮ್ಮ ಆಫೀಸಲ್ಲಿ ಕೊಟ್ಟಿದ್ದೀವಿ ದೀಕ್ಷೆ. ಯಾರ ಹತ್ರ ಒಂದು ನಾನು ದೀಕ್ಷೆ ಕೊಡೋಕೆ ಕೂಡ ಲಾಸ್ಟ್ ಬಸವ ಜಯಂತಿ ಕೊಟ್ಟಿದ್ದು ನಮ್ಮ ಆಫೀಸಲ್ಲಿ ದೀಕ್ಷೆ ಕೊಟ್ಟಿದ್ದೀವಿ. ಅದು ಫೋಟೋಗೆ ಕೊಡ್ತೀನಿ ನಿಮಗೆ. ಆ ದೀಕ್ಷೆ ಕೊಡೋಕೆ ಲಿಂಗ, ರುದ್ರಾಕ್ಷಿ, ಲಿಂಗದ ಚೀಲ, ವಿಭೂತಿ ನಂದೇ ಇರುತ್ತೆ. ನಾವು ಅವ್ರ ಹತ್ರ ₹1 ತೊಗೊಳ್ಳಲ್ಲ. ನಾವೇ ಅದು ಪ್ಯಾಕೇಜ್ ಕೊಟ್ಬಿಟ್ಟು ನಾವೇ ದೀಕ್ಷೆ ಕೊಡ್ತೀವಿ. ಅವನಿಗೆ ಕೊಡೋ ಟೈಮಲ್ಲಿ ಹೇಳ್ತೀವಿ ಧರ್ಮ ಬೋಧನೆ ಹೆಂಗೆ, ತತ್ವ ಬೋಧನೆ ಹೆಂಗೆ, ಮಂತ್ರ ಬೋಧನೆ ಹೆಂಗೆ ಇರಬೇಕಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ದಕ್ಷ ತಗೊಂಡ್ರು ಮಠದ ಗುರು ಆಗಂಗಿಲ್ಲ, ಗುರುಗಳಿಗೆ ಹೋಗಂಗಿಲ್ಲ, ಪೀಠಕ್ಕೆ ಹೋಗಂಗಿಲ್ಲ, ಪಾದ ಪೂಜೆ ಮಾಡಂಗಿಲ್ಲ. ಮಠವೆಂಬ ಶಬ್ದವು ಬಸವಾದಿ ಶರಣರ ತತ್ವ ಧರ್ಮವನ್ನು ಹಾಳು ಮಾಡದೆ ಹುಟ್ಟಿ ಬಂದಿತು ನೋಡಯ್ಯ ಬಸವ.
ಪೀಠವೆನ್ನೋ ಶಬ್ದವು ಬಸವಾದಿ ಶರಣರ ಭಕ್ತರನ್ನು ಸೇವಕನಾಗಿ ಗುಲಾಮನಾಗಿ ತೆರೆ ಹಿಡಿಕನಾಗಿ ಮಾಡಲೆಂದೇ ಹುಟ್ಟಿ ಬಂದಿತು ನೋಡಯ್ಯ ಬಸವ. ಕಾವಿ ಎನ್ನೋ ಶಬ್ದವು ಬಸವಾದಿ ಶರಣರ ಮನೆಯ ಹೆಣ್ಣು ಮಣ್ಣು ಹೊಣ್ಣು ಎಲ್ಲವನ್ನು ದೋಚಿಕೊಂಡು ಬಾಚಿಕೊಂಡು ತಿನ್ನಲೆಂದೇ ಹುಟ್ಟಿ ಬಂದಿತು ನೋಡಯ್ಯ ಬಸವ. ನಿನಗಿಲ್ಲದ ಮಠ ನಿನಗಿಲ್ಲದ ಪೀಠ ನಿನಗಿಲ್ಲದ ಕಾವಿ ಎಂದು ನನ್ನ ತಲೆ ಕಟ್ಟ ಕಡೆ ಕೂದಲು ಸಮವಿಲ್ಲವೆಂದು ತತ್ವ ಮೆಟ್ಟಿ ನಿಂತವನೇ ನಿಜಲಿಂಗದ ನೋಡಯ್ಯ ಬಸವ. ಮಠ ಪೀಠ ಕಾವಿ ಎನ್ನ ಶಬ್ದವು ನನ್ನ ಮನೆ ಅಂಗಳದಲ್ಲಿ ಬಿಡುವ ಚಪ್ಪಲಿ ಬಿಡುವ ಸ್ಥಳದಲ್ಲಿ ಬಿಟ್ಟು ಶರಣ ತತ್ವವನ್ನು ಮೆಟ್ಟಿ ನಿಂತವನೇ ನಿಜ ಲಿಂಗತ ನಿಜ ಶರಣ ನೋಡಯ್ಯ ಬಸವ ಬಸವ. ನಿಮ್ಮಾಣೆ ನಿಮ್ಮ ಪರಮಂತ್ರನಿಗೂ ನನ್ನಂತರನಾಗಿ ನೀನೊಬ್ಬನೇ ದೇವ ನೋಡೋ ನೀವೊಬ್ಬನೇ ಗುರು ನೋಡಯ್ಯ ಬಸವ ಬಸವ. ಬದುಕಿರೋವರೆಗೂ ಯಾವ ಮಠಕ್ಕೆ ಹೋಗಂಗಿಲ್ಲ, ಯಾವ ಪೀಠಕ್ಕೆ ಹೋಗಂಗಿಲ್ಲ, ಯಾವ ಗುರಿಗೆ ಒಪ್ಪದಿಲ್ಲಪ್ಪ ಬಸವ ಬಸವ ಬಸವ. ಇಂಥ ನಿರ್ಧಾರ ನೀವು ಮಾಡ್ಕೊಡಿ. ಇವೆಲ್ಲ ವಚನ ನಾನು ಬರೆದಿದ್ದೆ. ಇದು ಬರಿಬೇಕಂದ್ರೆ ನನಗೆಲ್ಲ ವಚನ ಅಧ್ಯಯನ ಮಾಡಿದಾಗ ನನಗೆ ಹೇಳ್ಕೊಟ್ಟದ್ದು, ನೀನು ಹಿಂಗೆ ಈ ದಾರಿಲಿ ಹೋಗು. ಮಡಿವಳ ಮಾಚಿದೇವ ಅಂಬಿಗಾರ ಚೌಡಯ್ಯ ವಚನ ಓದ್ರಿ, ನಿಮ್ಗೆ ಇನ್ನೂ ಬೇಕು. ಅಲ್ಲಂಪರ್ಬವ್ರ ವಚನ ನೋಡ್ರಿ. ಫಸ್ಟ್ ಅಲ್ಲಂಪರ್ಬು ಲಿಂಗಾಯತದ ಸರ್ ಒಂದು 50 ವಚನ ಅಲ್ಲಂಪರ್ಬ ವಚನ ಓದ್ರಿ ಸರ್. ಆಮೇಲೆ ಚನ್ನಬಸವಣ್ಣ ವಚನ ಓದ್ರಿ, ಮಡಿವಳ ಮಾಚಿದ ವಚನ ಓದ್ರಿ, ಅಂಬಿಗಾರ ಚೌಡಯ್ಯ ವಚನ ಓದ್ರಿ, ಆಮೇಲೆ ಬಸವಣ್ಣ ವಚನ ಓದ್ರಿ. ನಿಮ್ಮ ಧರ್ಮ ಹೆಂಗೆ ಪಾಲನೆ ಮಾಡಬೇಕು, ಧರ್ಮ ಹೆಂಗೆ ರಕ್ಷಣೆ ಮಾಡಬೇಕು, ಧರ್ಮ ಹೆಂಗೆ ನಮ್ಮ ಮುನ್ನಡೆಸ್ಬೇಕಂತ ನಿಮ್ಗೆ ವಚನ ಹೇಳುತ್ತೆ. ನೀವು ಯಾರು ಹೇಳ್ಬೇಕು ಅವಶ್ಯಕತೆ ಏನಿಲ್ಲ. ಅಂಥ ವಚನಗಳಿದ್ದಾವೆ, ಅಂಥ ಮನೋಭಾವನೆ ಏನಿದೆ. ನಿಮ್ಮ ನೀವು ದುಡ್ದಾಗಿಂದ ನನಗೆ ಹೆಚ್ಚೈತಲ್ಲ ಅಂತ ಕೊಡೋ ಭಾವನೆ ಬರುತ್ತೆ, ಕಡಿಮೆ ಬಿದ್ದಾಗ ಇನ್ನೊಬ್ರು ಕೇಳೋ ಭಾವನೆ ಬರುತ್ತೆ. ಇದು ಜೀವನದೇ. ಕಡಿಮೆ ಬಿದ್ದರೆ ಬೇಡಬೇಕು, ಹೆಚ್ಚಾದ್ರೂ ಕೊಡಬೇಕು. ಬಟ್ ಎಲ್ಲ ನನಗೆ ಸ್ವಂತಕ್ಕೆ ಮಾಡ್ಬೇಕಂದ್ರೆ ಇವತ್ತು ಏನು ಮಾಡ್ತಿದ್ದೀರಾ? ಮಠಗಳು ಕೂಡ ಸ್ವಂತಕ್ಕೆ ಮಾಡ್ತಿದ್ದಾವೆ, ರಾಜಕಾರಣಿಗಳು ಸ್ವಂತಕ್ಕೆ ಮಾಡ್ತಾರೆ. ಒಬ್ಬನಾದ್ರೆ ಸರ್ ರಾಜಕಾರಣಿ ಆದವನು ಎಲ್ಲ ಧರ್ಮದ ಅವ್ರವ್ರಿಗೆ ಬೇಕಾದಂಥ ಧರ್ಮಕ್ಕಾಗಿ ಮಾಡ್ತಾಯಿದ್ದಾರೆ. ಯಾರೋ 1-2-3 ರಾಜಕಾರಣಿಗಳು ಇದ್ದಾರೆ, ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಬೇರೆ ಎಲ್ಲ ರಾಜಕಾರಣಿಗಳು ಈ ಕಡೆ ಬಂದರೆ ಲಿಂಗಾಯತು, ಆ ಕಡೆ ಬಂದರೆ ವೀರಶೈವ, ಆ ಕಡೆ ಬಂದರೆ ಹಿಂದೂ. ಮತ್ತು ನಿಮ್ಮ ಅಪ್ಪ ಯಾರು? ಯಾವ ಜೊತೆ ಕೊಟ್ರಿ ನೀವು? ಲಿಂಗಾಯತರು ಎಂದೂ ಕೂಡ ಹಿಂದೂಗಳಲ್ಲ. ಹಿಂದೂ ಅನ್ನೋದು ಧರ್ಮ ಅಲ್ಲ. ಲಿಂಗಾಯತರು ಮಠಾಧೀಶರೇ, ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ಒಳಪಂಗಡದ ಧರ್ಮವನ್ನು ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನಾಳೆ ನಿಮಗೂ ಚಿಪ್ಪು, ನಮಗೂ ಚಿಪ್ಪು, ಎಲ್ಲರಿಗೂ ಚಿಪ್ಪು. ಈ ಮುಂದಿನ ದಿನದಲ್ಲಿ ಮನುವಾದಿಗಳು ದೇಶ ಹಾಳು ಮಾಡ್ತಾರೆ ಅಂತ ಹೇಳಿ ಬಸವಣ್ಣ ಅಂದಿನ ದಿನ ಅನುಭವ ಮಾಡಿ ಕಟ್ಬಿಟ್ಟು ಲಿಂಗ ಧರ್ಮ ಶರಣ ಧರ್ಮ ಸ್ಥಾಪನೆ ಮಾಡಿದ್ರು ಎಲ್ಲರೂ. ಮತ್ತಲ್ಲಿ ಯಾರೂ ಕೂಡ ವಿದ್ಯಾವಂತರು ಇರಲಿಲ್ಲ. ಯಾರು ವಿದ್ಯಾವಂತರು ಇರಲಿಲ್ಲ, ಎಲ್ಲರೂ ಕಾಯಕ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಅವಿದ್ಯಾವಂತರು ಕರ್ಕೊಂಡ್ಬಂದು ವಚನ ಬರೆಸ್ಬಿಟ್ಟು ಸಮಾಜ ಕಟ್ಟಿದ ಬಸವಣ್ಣ. ಈಗ ನೀವು ನಿಮ್ಮ ಮುಂದಿರೋ ಸವಾಲುಗಳು, ನಿಜಾಚರಣೆ ಮತ್ತು ಗಣಾಚಾರದ ತತ್ವಕ್ಕೆ ನೀವೊಂದು ಪಡೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. ಹೌದು. ಇದಕ್ಕೆ ರಿಯಾಕ್ಷನ್ ಹೆಂಗಿದೆ, ಪ್ರತಿಕ್ರಿಯೆ ಹೆಂಗಿದೆ? ಇಲ್ಲ, ಇಲ್ಲಿ ರಿಯಾಕ್ಷನ್ನು ಸಮಕ್ಕಿಂತ ಒಪ್ಪಿಕೊಳ್ಳೋರು ಕಡಿಮೆ, ವಿರೋಧ ಮಾಡೋರು ಜಾಸ್ತಿ. ವಿರೋಧ ಮಾಡೋರು ಸ್ವಲ್ಪ ದಿವಸ ಮಾಡ್ತಾರೆ, ಆಮೇಲೆ ಅವರು ಸರಿ ಹೋಗ್ತಾರೆ ಅಂತ ನಮ್ಮ ಭಾವನೆ. ಯಾಕಂದರೆ ಅವ್ರಿಗೆ ನಿಜಾಚರಣೆ ಗೊತ್ತಿಲ್ಲ, ನಿಜ ತತ್ವ ಗೊತ್ತಿಲ್ಲ, ವಚನ ಅಧ್ಯಯನ ಮಾಡಿಲ್ಲ, ಶರಣರ ಬಗ್ಗೆ ತಿಳಿದಿಲ್ಲ. ಈ ವಚನ ಸಾಹಿತ್ಯವನ್ನು ತಿಳಿಬೇಕಾದ್ರೆ ನಾನು 30 ವರ್ಷ ಹಾಗೆ ಹೋಗಿದೆ, 30-35 ವರ್ಷ ಹಾಗೆ ಕಳೆದಿ ನಾನು. ಗಂಡಿನ ದೇವ್ರಿಗೆ ಹೋಗ್ತಿದ್ದ, ಗಂಡಿನ ಪೂಜೆ ಮಾಡ್ತಿದ್ದ, ಎಲ್ಲ ಮಾಡಿದೆ, ಹಂಗೆ ಕಳೆದೋಗಿದೆ. ಯಾವಾಗ ನಿಜಾಚರಣೆ ಅಂತ ನೀವು ಹೇಳ್ತಿರಲ್ಲ, ಅದಕ್ಕೆ ಆ ದಾರಿಗೆ ಬಂದು ವಚನಾಧ್ಯಯನ ಯಾವಾಗ ಮಾಡೋದು, ಅಲ್ಲಿ ಗೂಡೆಯಲ್ಲಿದ್ದ ದೇವನಕ್ಕಿಂತ ಪವರ್ಫುಲ್ ನಾನೇ ಇದ್ದೀನಲ್ಲ, ನಾನೇ ದೇವನಾಗಿದ್ದೀನಲ್ಲ. ಅದು ಗೂಡೆಯಲ್ಲಿರೋದು ಕಲ್ಲು ಬಂಡೆ ಇದೆ, ನನಗೆ ಜೀವ ಇದೆ. ನಾನು ಏನು ಬೇಕಾದ್ರೆ ಮಾಡ್ಬೋದು, ಏನು ಬೇಕು ಸಾಧನೆ ಮಾಡೋದು, ನಾನೇ ದೇವನಿದ್ದೀನಿ. ಇನ್ನೊಬ್ಬನಿಗೆ ಒಳ್ಳೆ ಮಾಡೋದು ದೇವರ, ಇನ್ನೊಬ್ಬನಿಗೆ ಕೆಟ್ಟ ಮಾಡೋದು ರಾಕ್ಷಸ. ನನಗೆ ಇಲ್ಲಿವರೆಗೂ ನಾನು ಸತತ 18-20 ವರ್ಷದಿಂದ, ಈ 18 ವರ್ಷದಿಂದ ನಾನು ಯಾವ ದೇವರು ಗುಡಿ ಗಂಡ್ರೆ ಎಲ್ಲೂ ತಿರುಗಿಲ್ಲ, ಮತ್ತೆಲ್ಲೂ ಹೋಗಲ್ಲ. ನನಗೆ ಯಾವುದೋ ಮೂಢನಂಬಿಕೆಯಲ್ಲಿರ್ತಕ್ಕಂಥ ಈ ದೆವ್ವ ಭೂತ ಕಾಳು ಅಥವಾ ಏನೋ ಭಾನಮತಿ ತೇಗಮತಿ ಅದೇನೋ ಅವು ಯಾವುದು ಕೂಡ ನಂಜಲ್ಲ. ಅಮಾಸೆ ಹುಣ್ಣಿ ಕೂಡ ನನಗೆ ಲೆಕ್ಕಕ್ಕಿಲ್ಲ, ಮತ್ತು ರಾವು ಕಳೆ ಯಮಗಂಡ ಕಳೆ ನನಗೆ ಲೆಕ್ಕಕ್ಕಿಲ್ಲ. ನಾನು ಯಾವತ್ತೂ ಕೂಡ ಅವ್ಕೆ ನಂಬೋದಿಲ್ಲ. ಅವತ್ತು ನಾವು ಗಾಡಿ ಪೂಜೆ ಆ ಪೂಜೆ ಯಾವ ಪೂಜೆ ಮಾಡಿ ದಿನನಿತ್ಯ ನನ್ನ ದೇಹನ ಪೂಜೆ ಮಾಡ್ಬೇಕು. ಮತ್ತು ಆ ಗಾಡಿ ಪೂಜೆ ನಾನೇ ಮಾಡಿ, ನನ್ನದೇ ಗಾಡಿ, ನಾನೇ ಬಾಡಿ, ನಾನೇ ಎಲ್ಲದ ಮ್ಯಾಗ ನನ್ನೊಳಗೆ ನಾನು ದೇವ್ರದ ಮ್ಯಾಗ ಮತ್ತೊಂದು ಯಾಕೆ ಮಾಡಲಿ? ಅಂಥ ಶರಣ ತತ್ವ ನಮ್ಮದು, ಅಂಥ ಲಿಂಗ ಧರ್ಮ ನಮ್ಮದು, ಅಂಥ ಜ್ಞಾನದ ಭಂಡಾರ ನಮ್ಮೊಳಗೆ ಇಟ್ಟಿದ್ದಾನೆ ಬಸವಣ್ಣ. ವಚನ ಸಾಹಿತ್ಯದಲ್ಲಿ ಬಸವಣ್ಣ ಇಟ್ಟಿದ್ದಾರೆ. ಅದನ್ನು ಎಲ್ಲೆಲ್ಲೋ ಹೋಗ್ಬಿಟ್ಟು ಕೈ ಹಾಕ್ಬಿಟ್ಟು ಕೊಳಕ್ಕೆ ಕೈದಿಂದ ಅವನು ಯಾವನೋ ಬಂದುಬಿಟ್ಟು ಎಲ್ಲೋ ಪ್ರಸಾದ ಮಾಡ್ತಾರೆ, ಏನೋ ಇಲಿಗಳು ಓಡಾಡ್ತವೆ, ಏನೋ ಜಿರಳೆಗಳು ಬಿಡ್ತವೆ, ಅದನ್ನು ಹೋಗ್ಬಿಟ್ಟು ಪ್ರಸಾದ ಅಂತ ಹೇಳ್ಬಿಟ್ಟು ತಂದು ತಿಂತೀವಲ್ಲ ನಾವು. ಯಾವನೋ ಕೈ ತೊಳಲ್ಲ, ಮೈಗಳು ಪದಾರ್ಥದ ಇದು ಬೆವರು ಸುರುತ್ತಾ ಇರುತ್ತೆ, ಆ ಕೈ ಅಂತ ತೀರ್ಥ ಕೊಡ್ತಾನೆ, ಅದು ತೀರ್ಥನ ಕುಡಿತೀವಿ ನಾವು.
ವಚನ ಸಾಹಿತ್ಯದಲ್ಲಿ ವಚನ ಬುಕ್ ಮುಟ್ಟಬೇಕಾದ್ರೆ ನೀವು ಕೈ ತೊಳ್ಕೊಂಡು ಮುಟ್ಟಬೇಕು. ವಚನ ಸಾಹಿತ್ಯ ಮುಟ್ಟಬೇಕಂದ್ರೆ ಮನ ತೊಟ್ಕೊಂಡು ಮುಟ್ಟಬೇಕು. ವಚನ ಅಧ್ಯಯನ ಮಾಡಬೇಕಂದ್ರೆ ನಿಮ್ಮಲ್ಲಿರ್ತ ಕೊಳಕೆಲ್ಲ ಹೊರಗೆ ಹಾಕ್ಬಿಟ್ಟು ನೀವು ವಚನ ಅಧ್ಯಯನ ಮಾಡಬೇಕು. ಆವಾಗ ಮಾತ್ರ ನೀವು ಲಿಂಗಾಯತರಾಗ್ತೀರ. ಎಲ್ಲ ಕಡೆ ಮೂಢತೆ ಇದೆ, ಎಲ್ಲ ಕಡೆ ಗಲೀಜು ಅಂತೀವಿ, ಗಂದಗಿ ಇದೆ. ವಚನ ಸಾಹಿತ್ಯದಲ್ಲಿ ಜಗತ್ತಿನ ಅತಿ ಶ್ರೇಷ್ಠ ಧರ್ಮ ಯಾವುದಾದ್ರೆ ಲಿಂಗಾಯತ ಧರ್ಮ. ವಚನ ಅತಿ ಶ್ರೇಷ್ಠ ಧರ್ಮ ಗ್ರಂಥ ಇದಾದರೂ ವಚನ ಸಾಹಿತ್ಯ ಗ್ರಂಥ ನಮ್ಮದು ಶರಣರು ಕೊಟ್ಟಿದ. ಅದಕ್ಕಿಂತ ವಚನ ಸಾಹಿತ್ಯಕ್ಕಿಂತ ಧರ್ಮ ಗ್ರಂಥ ಈ ಜಗತ್ತಿನ ಎಲ್ಲೂ ಇಲ್ಲ, ಯಾರೂ ಕೊಡೋದಕ್ಕೂ ಆಗಲ್ಲ. ಅಂಥ ಒಂದು ಗ್ರಂಥ ನಮ್ಮದಿದೆ. ಇವತ್ತು ಪಾರ್ಲಿಮೆಂಟ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಕಾನೂನು ಇರ್ಬೋದು, ಯಾವುದೇ ಒಂದು ಇರಬೇಕಾದ್ರೆ ಅದು 12ನೇ ಶತಮಾನದಲ್ಲಿ ಬರೆದಂಥ ವಚನ ಸಾಹಿತ್ಯದಲ್ಲೇ ವಚನ ಆಧಾರಿತನೇ ಇವತ್ತೆಲ್ಲ ಕಾನೂನು ನಡೀತದೆ. ಇದು ಲಿಂಗಾಯತರಿಗೆ ಅರ್ಥ ಆಗ್ತಾಯಿಲ್ಲ. ಬಸವಣ್ಣ ಗೊತ್ತು, ನಾವು ಇವತ್ತು ಯಾರಿಗೂ ವಿರೋಧ ಮಾಡ್ತಾಯಿಲ್ಲ, ಯಾವ ಧರ್ಮಕ್ಕೂ ನಾವು ವಿರೋಧ ಮಾಡಲ್ಲ. ಆದರೆ ನಮ್ಮವ್ರಿಗೆ ನಾವು ವಿರೋಧ ಮಾಡ್ತಾಯಿದ್ದೀನಿ. ಅವರು ಪೋತ್ರಾಜರು ಕುಣಿತರು ಕುಣಿಲಿ, ಇವರು ಮೋಸ ಮಾಡಿದ್ರೆ ಮಾಡಲಿ, ಸುಳ್ಳು ಹೇಳೋರು ಸುಳ್ಳು ಹೇಳ್ರಿ, ಭಯತ್ಪಕ್ಕರು ಕೆಲಸ ಮಾಡಿ. ಆದರೆ ಅಂಥವ್ರ ಕೈಯಲ್ಲಿ ನೀವು ಲಿಂಗಾಯತರು ಸಿಗಬೇಡ್ರಿ. ಅಂಥವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ದುಡಿದಿರ್ತಕ್ಕಂಥ ಹಣ, ಒಡವೆ, ಆಸ್ತಿ, ನಿಮ್ಮ ಹೆಂಡ್ರನ್ನು ಕೊಡಕ್ಕೆ ಹೋಗಬೇಡ್ರಿ. ದೇವರನ್ನೋದು ಆಯ್ತು ಭಯೋತ್ಪಕರ ಒಂದು ಅಡ್ಡಗಳಿರ್ತಾವೆ, ಭಯ ಹುಟ್ಟಿಸೋದೆ ಅಷ್ಟೇ, ದೇವರನ್ನು ಭಯ ಹುಟ್ಟಿಸೋದಷ್ಟೇ. ಅಂಥ ಭಯೋತ್ಪಕ ಅಡ್ಡಕ್ಕೆ ನೀವು ಹೋಗ್ಬೇಡ್ರಿ ಅನ್ನೋದೇ ನಾನು ಹೇಳ್ತಾ ಇದ್ದೀನಿ ಲಿಂಗಾಯತರಿಗೆ. ಇದು ಸ್ಪೆಷಲ್ ಲಿಂಗಾಯತರಿಗೆ. ಯಾರು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದಾರೆ, ಲಿಂಗಾಯತರಂತ ಹೇಳ್ಕೊಂತಾರೆ, ಅವ್ರಿಗೆ ಹೇಳ್ತೀರಿ. ಅವ್ರಿಗೆ ಹೇಳ್ತಾ ಇದ್ದೀವಿ, ಬೇರೆ ನಾವು ಹೇಳಲ್ಲ. ನೀವು ಏನು ಬೇಕಾದ್ರೆ ಮಾಡ್ಕೊಡ್ರಿ, ನಿಮ್ಗೆ ಬಿಟ್ಟು ನಾವು ನಿಮ್ಗೆ ಹೇಳೋಕ್ಕಂಥ ಅಧಿಕಾರ ನಮಗಿಲ್ಲ, ನಾವು ಹೇಳೋಕ್ಕೂ ಬರೋದಲ್ಲ. ಲಿಂಗಾಯತ ಅಂತ ಹೇಳ್ಬಿಟ್ಟು ಯಾವನ್ ಸರ್ಟಿಫಿಕೇಟ್ ಇದೆ? ನಾನು ಲಿಂಗಾಯತ ಅಂತ ಹೇಳ್ಬಿಟ್ಟು ಯಾವನು ಹೇಳ್ತಾನೆ ಅವನಿಗೆ ಹೇಳ್ತಾ ಇದ್ದೀನಿ, ಅಂಥ ಜಾಗಕ್ಕೆ ಹೋಗಬೇಡಿ ನೀವು ಅಂತ ಹೇಳ್ಬಿಟ್ಟು. ಮೊದಲು ನೀನು ಲಿಂಗಾಯತ ಆಗ್ತೀಯಾ ಅಥವಾ ಗುಲಾಮ್ ಆಗ್ತೀವಿ ವಿಚಾರ ಮಾಡೋ. ಲಿಂಗಾಯತ ಅಂದರೆ ನೀನು ಶೂರ ನೀನೇ, ದೂರ ನೀನೇ, ದೇವ ನೀನೇ, ಲೋಕ ನೀನು, ಎಲ್ಲ ನೀನೇ ಸೃಷ್ಟಿ ಮಾಡ್ಬೋದು. ಗುಲಾಮನಾದ್ರೆ ತಿಕ್ಕ ತೊಳಿಬೇಕು. ಯಾರ್ದು? ಪುರೋಹಿತರು. ಅವ್ನು ಹೇಳ್ದಂಗೆ ಬರ್ಬೇಕು, ಅವ್ನ ಕೈಕಾಲು ತೊಳಿಬೇಕು. ಅವನಿಗೆ ನೀವು ಹೋಮ ಮಾಡ್ಬೇಕಂತ ಹೇಳ್ಬಿಟ್ರು ಅವ್ನು ಏನು ಹೇಳ್ತಾ ಎಲ್ಲ ತಂದ್ಕೊ ಅವ್ನು ಕೊಡಬೇಕು. ಇವೆಲ್ಲ ಯಾಕಬೇಕು ನಿಮಗೆ? ಲಿಂಗಾಯತರಿಗೆ ನಿಜಾಚರಣೆ. ನಮಗೆ ಹೋಮ ಇಲ್ಲ, ಹವನ ಇಲ್ಲ, ಸತ್ರಿ ಇಲ್ಲ, ಕೆಟ್ರಿ ಇಲ್ಲ, ಯಾವ ಒಳ್ಳೇದಿಲ್ಲ, ಕೆಟ್ಟ ಎಲ್ಲ ಟೈಮ್ ನಮ್ಗೆ ಒಳ್ಳೇದೆ. ನಮ್ಮ ರಾವು ಕಾಲ ಇಲ್ಲ, ಎಮ್ಗಣ್ಣ ಕಾಲ, ಗುಳಿ ಕಾಲ, ಅಡ್ಡ ಬೇಕು ನಿಲ್ಲ ಅಂತ ಅವಶ್ಯಕತೆ ಇಲ್ಲ, ಅಥವಾ ಆಷಾಢದಲ್ಲಿ ನಾವು ನಿಲ್ಲಂಥ ಅವಶ್ಯಕತೆ ಇಲ್ಲ, ಮತ್ತು ರಾವು ಕಾಲದಲ್ಲಿ ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೆಕ್ಕು ಅಡ್ಡ ಬಂದು ನಿಲ್ಲಂಥ ಅವಶ್ಯಕತೆ ಇಲ್ಲ. ನಮ್ಗೆ ಇದು ಯಾವುದೂ ಬೇಕಾಗಿಲ್ಲ. ನಿನಗೆ ಆಯಾಸ ಬಂದು ನಿಂತ್ಕೋ, ನೀನು ಸಾಮರ್ಥ್ಯದ ನಡಿ, ಅದು ನಮ್ಮ ತತ್ವ. ಎಷ್ಟು ಪ್ರಖರವಾದ ವಿಚಾರಧಾರೆಗಳನ್ನು ಚೋಂಡೆಯವರ ನೀವು ಹಂಚಿಕೊಂಡ್ರಿ. ಮುಂದಿನ ದಿನ ನೀವು ಏನೇನು ಯೋಜನೆಗಳನ್ನು ಮಾಡ್ತೀರಿ, ನಿಮ್ಮಿಂದ ಈ ನಿಜಾಚರಣೆಯಿಂದ ತರಬೇತಿ ಆದವ್ರನ್ನ ನಮಗೆ ಪರಿಚಯ ಮಾಡಿಸ್ರಿ. ಇಲ್ಲ, ನಾವು ನಮ್ಮ ಕಡೆ ಏನು ಪರಿಚಯ ಅವ್ರಿಗೂ ಮಾಡ್ತೀವಿ. ಅಲ್ಲ, ಒಬ್ಬ ಲಿಂಗತ್ ಕೂಡ ನಾನು ದಲಿತ ಅಂತ ಒಪ್ಪಲ್ಲ, ಒಬ್ಬ ಲಿಂಗತ್ ಕೂಡ ನಾನು ದಲಿತರಿಗೆ ಒಪ್ಕೊಳ್ಳಲ್ಲ, ತಪ್ಕೊಳ್ಳಲ್ಲ, ಮನೆಗೆ ಬರಲ್ಲ. ಇದು ಅಂಥ ವಿಚಾರ. ಇಂಥದ್ರಲ್ಲಿ ನೀವು ಬಸವ ಯುಗ ಅಂತ ನಾನು ಹಿಂದೆ ಕೇಳಿದೆ, ಬಟ್ ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮಲ್ಲಿ. ಓಂಕಾರ ಅವರ ನಿಮ್ಮ ಆ ತಾಕತ್ತು, ಆ ವಚನಗಳ ಮೇಲಿನ ಫೋರ್ಸು, ವಿಶ್ವಾಸ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿದೆ. ನಿಮಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ನಾ ಹೇಳೋದೇನೆಂದ್ರೆ, ಈ ನಿಜಾಚರಣೆಯಿಂದ ಪರಿವರ್ತನೆ ಆದವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು, ಖಂಡಿತ ನಿಮ್ಮಂಥವ್ರಿಗೆ ಧ್ವನಿ ಸಿಗಬೇಕು, ನಿಮಗೆ ಅವಮಾನ ಮಾಡುವಂಥ ಕಮೆಂಟ್ ಹಾಕಿದವರನ್ನು ಎದುರಿಸುವ ನೈತಿಕ ಧೈರ್ಯ ಬೇಕು. ಅದೊಂದು ಭಾಳ ಕೆಟ್ಟ ಪರಂಪರೆ ಇದೆ ನಮ್ಮಲ್ಲಿ. ಇಲ್ಲ ನನ್ನ ಕೆಲಸ ಏನು ಗೊತ್ತಾ, ನಾವು ಒಂದು ಕಡೆಗೆ ಒಂದು 10 ಜನ, ಒಂದು 20 ಜನ ಸೇರಿದ್ದೀವಿ. ಎಲ್ಲರೂ ಸಮಾನರಲ್ಲ ಅಲ್ಲಿ. ಅಂದರೆ ಜಾತಿ ಅಲ್ಲ, ಬುದ್ಧಿ ಸಮಾನತೆ ಇರಲ್ಲ, ತಿಳುವಳಿಕೆ ಸಮಾನತೆ ಇರಲ್ಲ, ಜ್ಞಾನದ ಸಮಾನತೆ ಇರಲ್ಲ. ನಾವು ಒಂದು ಯಾವುದೋ ವಿಷಯ ಚರ್ಚೆ ಮಾಡಿದಾಗ ಅವ್ರ ವಿರೋಧ ಮಾಡೇ ಮಾಡ್ತಾರೆ. ಅದು ಮಾಡಲಿ, ಆದರೆ ಕೆಟ್ಟದಾಗಿ ಅಭಿಪ್ರಾಯಗಳು ಕೆಟ್ಟದೇ ಯಾಕೆ ಬೈತಾರ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದೇ ಮಾಡ್ತಾರೆ. ಹೊಲಸಾಗ್ತಾರೆ. ಅದು ಯಾಕಂದ್ರೆ ಅವ್ರ ಮನೆ ಸಂಸ್ಕೃತಿ ಹಾಗೆ ಕಲಿಸ್ಕೊಟ್ಟಿಲ್ಲ. ಅಂದ್ರೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೆ ಅವ್ರ ಸಂಸ್ಕೃತಿ ಸರಿ ಇಲ್ಲ ಅಂತ ನೋಡ್ಲಾದಂಗೆ ಇರಬೇಕು ಅಂತ. ಈಗ ಉದಾಹರಣೆಗೆ ನಾಳೆ ನಿಮ್ಮ ಮಾತಿಗೆ ಎಷ್ಟು ಕೆಟ್ಟ ಕಮೆಂಟ್ ಬರ್ತಾವೆ? ನೀವು ಸುಮಾರು ಬರ್ತಾವ್ರಿ. ನನಗೆ 100 ಕಾಮೆಂಟಲ್ಲಿ 10 ಮಾತ್ರ ನಿಜಾಚರಣೆ ಬಂದು ನಿಮ್ಮ ಒಳ್ಳೆಯ ಒಂದು ಮಾತಾಡಿದರೆ ಶರಣ್ ಅಂತ ಹೇಳ್ತಾರೆ. 90ರಲ್ಲಿ ನೀನೇನು ಓದಿದ್ಯಾ, ನೀನೇನು ತಿಳ್ಕೊಂಡಿದ್ಯಾ, ಮಠದ ಬಗ್ಗೆ ಹೆಂಗೆ ಮಾತಾಡ್ತೀಯಾ, ಬೇರೆ ಧರ್ಮದ ಬಗ್ಗೆ ಹಿಂಗೆ ಮಾಡ್ತೀಯ ಅಂತ ಇಲ್ಲದ ಸಲ್ಲದ ಸುಮ್ಮನೆ ಕಾಲ್ಕೆ ಜಗಳಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ? ಅವ್ರ ಹಿಂದೆ ಮತ್ತೊಂದು ಕೈವಾಡಿರುತ್ತೆ, ಮತ್ತೊಬ್ಬರ ಕೈವಾಡಿರುತ್ತೆ, ಮತ್ತೊಬ್ಬರ ನಮ್ಮನ್ನು ಕೋಪದಿಂದ ಹೊರತಂದು ನಮ್ಮನ್ನು ಏನಾದರೂ ಅಡ್ಡ ದಾರಿ ತಂದುಬಿಟ್ಟು ನಾವು ಏನಾದ್ರು ಬೈ ಮಿಸ್ಟೇಕ್ ತಪ್ಪಾಗಿ ಏನಾದ್ರು ಅವ್ರಿಗೆ
ಹೇಳೋದಾಗಲಿ ಕೇಳೋದು ಮಾಡ್ರೆ ಅದನ್ನು ಇಟ್ಬಿಟ್ಟು ನಮ್ಮ ಕೇಸ್ ಹಾಕ್ಬಿಟ್ಟು ಒಳಗಡೆ ಸಿಕ್ಸಕ್ಕೆ ಅವರು ಅದು ಕಾಮೆಂಟ್ ಮಾಡ್ತಾರಪ್ಪ ಅವ್ರೆ. ಸುಮ್ಮನೆ ನೋಡಿ ನೋಡ್ಲ ಬಿಟ್ಬಿಡಾಕದೆ ನನಗೆಲ್ಲ ಇವತ್ತು ನಾಳೆ ಅವನಿಗೆ ಅರ್ಥ ಆಗುತ್ತೆ, ಯಾಕೆ ಅವ್ನು ಹಿಂಗೆ ಮಾಡ್ತಂತ ಅವ್ನಿಗೆ ಅರ್ಥ ಆಗುತ್ತೆ. ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಅವ್ರನ್ನ ಮನುಷ್ಯನ ತತ್ವಕ್ಕೆ ಹುಟ್ಟಿದ್ದಾರೆ. ಹೌದು ನಾನು ಮನುಷ್ಯ ಬರ್ತದೆ, ಅವ್ರು ಯಾಕೆ ಈ ಥರ ಬರೀತಾರೆ ಅಣ್ಣ ಇದು ಏನಿದೆ ಯಾಕೆ ಹಿಂಗೆ ಬರ್ತದೆ ಅಂತ ಬಿಟ್ಟು ಅವ್ನಿಗೆ ಕೇಳ್ಬೋದು, ಅದು ಆನ್ಸರ್ ಕೊಡ್ತೀವಿ. ಬಟ್ ಅಮ್ಮನ ಅಕ್ಕನ ಹಿಂಗೆ ಬೇರೆ ಬೇರೆ ಮಾತಾಡ್ತಾರಲ್ಲ, ಯಾಕಂದ್ರೆ ಅವರಿಗೆ ಏಕದೇವೋಪಾಸಕರು ಇರಲ್ಲ. ಅವರು ಬಹುದೇವ, ಅಲ್ಲಿ ಹಲವಾರು ದೇವರು ಬರ್ತಾರೆ. ಯಾರಿಗೂ ಹೊಡೆಯೋ ದೇವರಿದ್ದಾನೆ, ಕಡೆಯ ದೇವರಿದ್ದಾನೆ, ಮೋಸ ಮಾಡೋ ದೇವರಿದ್ದಾನೆ, ಪ್ರಾಣ ತೆಗೆಯೋ ದೇವರಿದ್ದಾನೆ. ಆಮೇಲೆ ರಾಂಡಿ ಭಜೆ ಅಂತೀವಲ್ಲ ನಾವು ನಮ್ಮ ಕಡೆ ಉತ್ತರ ಕನ್ನಡ, ರಾಂಡಿ ಭಜೆ ಮಾಡೋ ದೇವರಿದ್ದಾನೆ. ಇಂಥ ಹಲವಾರು ಟೈಪ್ ದೇವ್ರುಗಳಿದ್ದಾರೆ ಅವ್ರ ಹತ್ರ. ಅವ್ರಿಗೆ ಯಾವುದೋ ಸಂಸ್ಕೃತ ಸರಿಯಾದ ಸಂಸ್ಕೃತ ಅವ್ರಿಗೆ ಹಿಂದಿನ ಬಂದ ಮುಂದೆ ಬರಲ್ಲ, ಇನ್ನು ಅವ್ರು ಸಾಯೋವರೆಗೂ ಬರಲ್ಲ. ಅಂಥವ್ರ ದಾರಿ ಹಿಡಿದು ಅಂಥವ್ರು ಗುಲಾಮರಾಗಿ ಅಂಥವ್ರಿಗೆ ಬಕೆಟ್ ಹಿಡಿಯೋದಂತ ನಾವು ಅಂತೀವಲ್ಲ, ಅವರು ಇವರನ್ನು ಛೂ ಬಿಟ್ಟು ನಮ್ಮನ್ನು ಅಲ್ಲಿ ಟಾರ್ಗೆಟ್ ಮಾಡಿಸ್ತಾರೆ. ಹಾಗಾಗಿಬಿಟ್ಟು ನಾವು ಯಾರಿಗೂ ಏನೂ ಅನ್ನಲ್ಲ. ಬಾರ್ದವರು ಕೂಡ ನನ್ನವರೇ, ಅವ್ರಿಗೆ ಬೈಯೋರು ಕೂಡ ನನ್ನವರೇ, ಹೊಗಳೋರು ಕೂಡ ನನ್ನವರೇ, ತಗೊಳ್ಳೋರು ಕೂಡ ನನ್ನವರೇ. ಬೇಡ, ನಾನು ಏನು ಹೇಳಬೇಕು ಹೇಳ್ಕೊಂಡು ನಡೀತಾ ಇರ್ತೀನಿ. ಇಷ್ಟ ಬಂದು ತೊಗೊಳ್ತಾರೆ, ಬಿಡೋಣ ಅಷ್ಟೇ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಕೋಲ್ಲ ನಾನು. ಸರಿ, ತಮ್ಮ ಈ ಹೋರಾಟಕ್ಕೆ, ತಮ್ಮ ಈ ಆಚಾರ ವಿಚಾರಗಳಿಗೆ ಒಳ್ಳೆಯದಾಗಲಿ. ನಾವು ನಿತ್ಯ ಅದಕ್ಕೆ ಮುಖವಾಣಿಯಾಗಿ ಇರ್ತೀವಿ ಅಂತ ಆಶಿಸ್ತಾ ಇಷ್ಟೊತ್ತು ಅಮೂಲ್ಯವಾದ ಸಮಯವನ್ನು ನೀನು ನಮ್ಮ ಜೊತೆ ಕಳೆದಕ್ಕೆ ಶರಣಾರ್ಥಿ. ಶರಣಾರ್ಥಿಪ್ಪ. ಎಲ್ಲ ನನ್ನ ನಾಡಿನ ಶರಣು ತಂದೆ ತಾಯಿಗಳಿಗೆ ವಚನ ಟಿ ವಿ ಸಂದರ್ಶನದಲ್ಲಿ ಒಂದು ವಚನದ ಮೇಲಿರ್ತಕ್ಕಂಥ ಭಕ್ತಿ, ಶರಣರ ಮೇಲಿರ್ತಕ್ಕಂಥ ಭಕ್ತಿ ಅಥವಾ ಧರ್ಮದಲ್ಲಿರ್ತಕ್ಕಂಥ ಪ್ರೀತಿ ಭಕ್ತಿ ಮತ್ತು ಎಲ್ಲಿ ನನ್ನ ಧರ್ಮ ಹಾಳಾಗುತ್ತೋ ಅನ್ನೋ ಒಂದು ವಿಚಾರಧಾರೆಯಲ್ಲಿ ನಾನು ಕೆಲವು ವಿಷಯದಲ್ಲಿ ಕೋಪದಲ್ಲಿ ಅಥವಾ ರೋಷದಲ್ಲಿ ಆವೇಶದಲ್ಲಿ ಕೆಟ್ಟದಾಗೂ ಮಾತಾಡಿರ್ಬೋದು. ಆದರೆ ಯಾರಿಗೂ ಟಾರ್ಗೆಟ್ ನಾನು ಮಾಡಿಲ್ಲ, ಯಾವ ಧರ್ಮಕ್ಕೂ ಟಾರ್ಗೆಟ್ ಮಾಡಿಲ್ಲ, ಯಾವ ತತ್ವಕ್ಕೂ ಮಾಡಿಲ್ಲ. ಅದು ಏನಿದ್ರು ನನ್ನ ತತ್ವಕ್ಕೂ ನನ್ನ ಧರ್ಮದ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ಯಾರಿಗಾರ ಮನಸ್ಸಿನ ನೋವಾಗಿಬಿಟ್ರೆ ಅವರೆಲ್ಲಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿ ಹೇಳ್ತೀನಿ. ನಾಡಿನ ಜನಕ್ಕೆ ಶರಣಾರ್ಥಿ. ಆತ್ಮೀಯರೇ, ನೀವು ಓಂಕಾರ ಚೋಂಡಿಯವರ ವೀರಾವೇಶದ ಗಣಾಚಾರದ ಮಾತುಗಳನ್ನು ಕೇಳಿದ್ರಿ. ಈ ಕಹಿಯಾದ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಮನಸ್ಸು ಎಷ್ಟು ಕಷ್ಟಪಡ್ತದೆ, ಎಷ್ಟು ನೊಂದಿರ್ತದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾವು ನಮ್ಮ ವಿಚಾರಗಳನ್ನು ಹಂಚಿಕೊಂಡಾಗ ಆರೋಗ್ಯಪೂರ್ಣವಾದ ಚರ್ಚೆಗೆ ಬರಬೇಕು. ಅದನ್ನು ಬಿಟ್ಟು ಭಾಳ ಕೊಳಕಾಗಿರುವಂಥ ಭಾಷೆಯನ್ನು ಬಳಸೋದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ನೀತಿ ಅಲ್ಲ ಅಂತ ಹೇಳಿದರು. ನೀವು ಯಾವುದೋ ಧರ್ಮದ ಹೆಸರು ಹೇಳಿ ಆ ಧರ್ಮದ ಹಿಂಬಾಲಕರು ಅಂತ ಹೇಳ್ಕೊಂಡು ಇಷ್ಟು ಕೊಳಕಾದ ಮಾತುಗಳಿಂದ ಪ್ರತಿಕ್ರಿಯೆ ಮಾಡೋದು ಸಲ್ಲದು ಅನ್ನೋದನ್ನು ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಇಂಥ ಗಣಾಚಾರದ ವಿಚಾರಧಾರೆಗಳನ್ನೂ ಬೇಕು, ಸೌಮ್ಯವಾದದ ವಿಚಾರಧಾರೆಗಳು ಬೇಕು, ಜನಪರವಾಗಿರುವಂಥ ಆಲೋಚನೆಗಳು ನಮ್ಮ ಮಾಧ್ಯಮದ ಕೆಲಸವಾಗಬೇಕು. ಇಂಥ ಮಾತುಗಳಿಗೆ ತಾವು ಸಾಕ್ಷಿಯಾಗಿ ಆತ್ಮವಿಮರ್ಶೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಬದುಕನ್ನು ಸರಿದಾರಿಗೆ ಕೊಂಡೊಯ್ಯೋಣ ಅಂತ ಆಶಿಸ್ತೇನೆ. ನಮಸ್ಕಾರ. ಶರಣಾರ್ಥಿ.